ಹಾಯ್ ಗೈಸ್, ತುಂಬಾ ದಿನ ಆಯ್ತು ಒಂದು ಹಾರರ್ ಮೂವಿ ನೋಡಿ. ಅದರಿಂದ ಇದೊಂದು ಹಾರರ್ ಮೂವಿ ತಗೊಂಡ್ಬಂದಿದ್ದೀನಿ. ಇದ್ರ ಒನ್ಲೈನರ್ ಏನಂದ್ರೆ, ಇಲ್ಲೊಂದು ಲೈಟ್ ಶಾಪ್ ಇರುತ್ತೆ. ಆ ಲೈಟ್ ಶಾಪ್ ಸುತ್ತಮುತ್ತ ಫುಲ್ ಎಷ್ಟೊಂದ್ ಕಡೆ ಏನೇನೋ ವಿಚಿತ್ರ ನಡೀತಿರುತ್ತೆ. ವಿಚಿತ್ರ ಮನುಷ್ಯರುಗಳು ಇರ್ತಾರೆ. ಈ ಮೂವಿ ಎಂಡಿಂಗ್ ಗಂಟ ನಿಮ್ಗೆ ಏನ್ ನಡೀತಿದೆ ಅಂತ ಮಾತ್ರ ಒಂದ್ ಚೂರು ಅರ್ಥ ಆಗಲ್ಲ. ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಚಾನಲ್ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಳ್ಳಿ. ಲೈಕ್ ಕೊಟ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಇಲ್ಲಾಂದ್ರೆ ರೈಟ್ ಸೈಡ್ ಸ್ವೈಪ್ ಮಾಡಿದ್ರೆ ಹೈಪ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಕೊಟ್ಬಿಟ್ರೆ ನಂಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಲಾಸ್ಟ್ ಸ್ಟೇಜ್ ಬಂದು ನಿಂತ್ಕೊಳ್ಳುತ್ತೆ. ಅವಾಗ ಒಂದು ಹುಡುಗಿ ವೈಟ್ ಡ್ರೆಸ್ ಹಾಕೊಂಡು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ಅದಲ್ಲೊಬ್ಬ ಕಿಮ್ ಅಂತ ಸೂಟು ಬುಟ್ಟು ಹಾಕೊಂಡಿರ್ತಾನೆ. ಅವ್ನ್ ಬಂದ್ಬಿಟ್ಟು ಇಳಿತಾನೆ. ಈ ಹುಡುಗಿನ ನೋಡ್ಬಿಟ್ಟು ಏನೂ ಮಾತಾಡಲ್ಲ, ಹೋಗ್ಬಿಡ್ತಾನೆ. ಅವ್ನ್ ನೋಡಗಂಟ ನೋಡ್ಬಿಟ್ಟು ಇನ್ನೊಂದಿನ ಕೇಳ್ತಾನೆ, ನೀ ಏನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ಯಾ, ಇದು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ ಅಂತ. ಆಗ ಆ ಹುಡುಗಿ ಹೇಳುತ್ತೆ, ನಾನು ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅಂತ. ಬಟ್ ಆದರೆ ಅದೇ ಲಾಸ್ಟ್ ಬಸ್ಸು, ಅದಾದ್ಮೇಲೆ ಯಾವುದೇ ಬಸ್ ಬರೋದೇ ಇಲ್ಲ. ಆ ಹುಡುಗಿ ಯಾವುದೇ ಬಸ್ಗೂ ಹತ್ತದೆ ಅಲ್ಲೇ ವೆಯ್ಟ್ ಮಾಡ್ತಿರ್ತಾಳೆ. ಆಗ ಆ ಹುಡುಗಿನೇ ಮತ್ತೆ ಇವನ ಹತ್ರ ಒಂದು ಕ್ವಶನ್ ಕೇಳ್ತಾಳೆ, ನಾನು ಯಾರು ಅಂತ ನಿನ್ಗೆ ಗೊತ್ತಾ ಅಂತ. ಆಗ ಅವ್ನು ಇಲ್ಲ ಅಂತ ಹೇಳ್ಬಿಟ್ಟು ತಲೆ ಸಿಗ್ನಲ್ ಕೊಟ್ಬಿಟ್ಟು ತಲೆಯಲ್ಲಿ ಏನೂ ಮಾತಾಡದೆ ಹೋಗ್ಬಿಡ್ತಾನೆ. ಮತ್ತೆ 2 ದಿನ ಹಂಗೆ ನೋಡ್ತಾನೆ. ಆ ಹುಡುಗಿ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಿರ್ತಾಳೆ. ಇವನ್ಗೆ ಕೇಳ್ದೆ ಇರಕ್ಕಾಗಲ್ಲ. ಬಟ್ ಒಂದಿನ ಏನಾಗುತ್ತೆ, ಎಲ್ಲ ದಿನ ಸೇಮ್ ಹಂಗೆ ಇರುತ್ತೆ. ಬಟ್ ಒಂದಿನ ಮಾತ್ರ ಏನ್ ಡಿಫ್ರೆಂಟ್ ಅಂದ್ರೆ ಮಳೆ ಬರ್ತಾ ಇರುತ್ತೆ. ಅವತ್ತು ಹೋಗಿ ಕೇಳೋಣ ಅಂತ ಹೋಗ್ತಾನೆ. ಹೋಗ್ಬಿಟ್ಟು ನೋಡು, ಒಂದ್ ಲೇಡೀಸ್ಗೆ ಈ ತರ ಪ್ರಾಬ್ಲಮ್ ಆಗೋದು, ಸ್ವಲ್ಪ ಪ್ರಾಬ್ಲಮ್ ಇರೋದು ನನಗೆ ಇಷ್ಟ ಇಲ್ಲ. ನಾನು ನಿನಗೊಂದು ಹೆಲ್ಪ್ ಮಾಡ್ಬೇಕು ಅಂತಿದ್ದೀನಿ. ನಿನಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ನನ್ನ ಮನೆಗೆ ಬರ್ತೀಯಾ, ಇಲ್ಲೇ ಹತ್ರದಲ್ಲಿದೆ, ನೀನು ಬೇಕಾದ್ರೆ ರೆಸ್ಟ್ ತಗೊಂಡು ವಾಪಸ್ ಹೋಗ್ಬಿಡು ಅಂತ ಹೇಳ್ತಾನೆ. ಆ ಹುಡುಗಿ ಹೇಳಿದ್ದೆ ಒಪ್ಕೊಂಡ್ಬಿಡ್ತಾಳೆ. ಸರಿ ಅಂದ್ಬಿಟ್ಟು ಜೊತೆಲಿ ಬರಕ್ಕೆ ರೆಡಿ ಆಗ್ಬಿಡ್ತಾಳೆ. ಹಂಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ಒಂದು ಹಾಸ್ಪಿಟಲ್ ತೋರಿಸ್ತಾರೆ. ಅಲ್ಲಿ ನೈಟ್ ಶಿಫ್ಟ್ ಮಾಡ್ತಿರೋ ಒಂದು ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ಒಂದು ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಅವಳು ಕೆಲಸ ಮಾಡ್ಬೇಕಾದ್ರೆ ಒಬ್ಬನ್ ನೋಡ್ತಾನೆ. ಅವ್ನು ಸ್ವಲ್ಪ ವಿಚಿತ್ರ ಆಗಿರ್ತಾನೆ. ಅವ್ನು ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಏನೋ ದಾರಿ ಹುಡುಕ್ತಾ ಇರ್ತಾನೆ. ಎಲ್ಲಿಗೆ ಹೋಗ್ಬೇಕು ಸರ್ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಒಂದು ಪ್ಲೇಸ್ ಬರುತ್ತಲ್ಲ, ಇವರೆಲ್ಲ ಎಷ್ಟೊಂದು ಜನ ಸತ್ತೋದ್ಮೇಲೆ ಅವ್ರನ್ನ ಒಂದ್ ಕಡೆ ಫೀಸಲ್ಲಿ ಇಟ್ಟಿರ್ತಾರೆ. ಸೊ ಆ ಪ್ಲೇಸ್ ಬಗ್ಗೆ ಕೇಳ್ತಾನೆ. ಇವಳು ಅದ್ರ ಬಗ್ಗೆ ಆನ್ಸರ್ ಮಾಡೋ ಅಷ್ಟರಲ್ಲೇ ಯಾವುದೋ ಒಂದು ಎಮರ್ಜೆನ್ಸಿ ಪೇಷಂಟ್ ಬಂದ್ಬಿಡುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಇವಳು ಎಲ್ಲ ಏನೇನು ಬೇಕು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಅಲ್ಲಿ ಅಡ್ಜಸ್ಟ್ ಮಾಡ್ಬಿಟ್ಟು ವಾಪಸ್ ಬರ್ತಾಳೆ. ಬಂದು ನೋಡಿದ್ರೆ ಅವ್ನು ಅಲ್ಲಿ ಇರೋದೇ ಇಲ್ಲ. ಹಂಗೆ ಕಟ್ಟಾಗುತ್ತೆ. ಇನ್ನೊಂದು ಸೀನಲ್ಲಿ ಒಂದು ಲೈಟ್ ಶಾಪ್ ನ ತೋರಿಸ್ತಾರೆ. ಆ ಶಾಪ್ ಅಲ್ಲಿ ಒಬ್ಬ ಕೆಲಸ ಮಾಡ್ತಿರ್ತಾನೆ. ಕಣ್ಣಿಗೆ ಗ್ಲಾಸ್ ಹಾಕೊಂಡಿದ್ದಾನಲ್ಲ, ಈ ಅಂಗಡಿಗೆ ಇವನೇ ಓನರು. ಅವ್ನ್ ಕೆಲಸ ಮಾಡ್ಬೇಕಾದ್ರೆ ಇವನ ಹೆಸರು ಜಂಗ್ ಅಂತ. ಯಾರೋ ಒಬ್ಬ ಬಂದ್ಬಿಟ್ಟು ಲೈಟ್ ಶಾಪ್ ಅಲ್ಲಿ ಬೇಕಾಗಿರೋ ಬಲ್ಬ್ ನೆಲ್ಲ ತಗೊಂತಾನೆ. ಬಟ್ ಎಲ್ಲ ತಗೊಂತಾನೆ. ಅವ್ನ ಪಾಡ್ಗೆ ಹೋದ್ಮೇಲೂ ಇವನು ಒಂದು ವಿಯರ್ಡ್ ಆಗಿರೋ ವಿಷಯ ಮಾಡ್ತಾನೆ. ಯಾಕಂದ್ರೆ ಆ ತಗೊಂಡೋಗಿರೋ ಕಸ್ಟಮರು ಅವ್ರ ಹೆಸರು ಬಗ್ಗೆ, ಅವ್ರ ಡೀಟೇಲ್ ಬಗ್ಗೆ ಕೊಟ್ಟೇ ಇರಲ್ಲ. ಬಟ್ ಹೋಗಿದ್ದೆ ಇವ್ನು ಎಲ್ಲ ಹೆಸರು ಬರ್ಕೊಂತ ಇರ್ತಾನೆ. ಏನೋ ಗೊತ್ತೇ ಇರಂಗೆ ಈ ಸ್ವಲ್ಪ ವಿಯರ್ಡ್ ಆಗಿರುತ್ತೆ. ಅದಲ್ಲದೆ ಇನ್ನೊಬ್ಬ ಯಾರೋ ಪರ್ಸನ್ ಒಳಗೆ ಬರ್ತಾನೆ. ಅವ್ನು ಯಾರು ಅಲ್ಲ, ಆ ಹಾಸ್ಪಿಟ್ಲಿಗೆ ಬಂದಿದ್ನಲ್ಲ ಅದೇ ಪರ್ಸನ್. ಅಲ್ಲಿ ಬಂದ್ಬಿಟ್ಟು ನಿಂತ್ಕೊಂತಾನೆ. ಏನ್ ಬೇಕು ಅಂತ ಕೇಳಿದ್ರೆ ಅವನೇನು ಸರಿಯಾಗಿ ಮಾತಾಡೋದೇ ಇಲ್ಲ. ಮಾತಾಡದೆ ವಾಪಸ್ ಹೋಗ್ಬಿಡ್ತಾನೆ. ಆಮೇಲೆ ಹಂಗೆ ಸೀನ್ ಕಟ್ ಆಗುತ್ತೆ. ಒಂದು ಸ್ಕೂಲ್ ನ ತೋರಿಸ್ತಾರೆ. ಆ ಸ್ಕೂಲಲ್ಲಿ ಯಾವುದೋ ಒಂದು ಹುಡುಗಿ ವಿಂಡೋ ಹತ್ರ ನೋಡ್ತಾ ಇರ್ತಾಳೆ. ಬಟ್ ಆ ಕಡೆಯಿಂದ ಐಜು ಅಂತ ಒಂದು ಹುಡುಗಿ, ಅವಳು ಕೂಡ ನೋಟಿಸ್ ಮಾಡ್ಬಿಟ್ಟು ಕೈ ತೋರಿಸ್ತಾಳೆ. ಅದಾದ್ಮೇಲೆ ಕ್ಲಾಸ್ ಮುಗಿದ್ಮೇಲೆ ಟೀಚರ್ ಹೋದ್ಮೇಲೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಮಾತಾಡ್ತಿರೋ ಐಜು ಅಂತ ಹುಡುಗಿ, ಅವಳು ಏನೇ ಮಾತಾಡಿದ್ರು ಯಾರು ರೆಸ್ಪಾಂಡೇ ಮಾಡಲ್ಲ. ಅಂದ್ರೆ ಇಗ್ನೋರ್ ಮಾಡ್ತಿರ್ತಾರೆ. ಹೇಳ್ಬೇಕು ಅಂದ್ರೆ ಅವಳು ಅಲ್ಲಿ ಕೂತೇ ಇಲ್ಲ ಅನ್ನಂಗೆ ರಿಯಾಕ್ಟ್ ಮಾಡ್ತಾ ಇರ್ತಾರಲ್ಲ. ಸೀನ್ ಕಟ್ ಆಗುತ್ತೆ. ಮತ್ತೆ ಆ ಲೈಟ್ ಶಾಪ್ಗೆ ಬರುತ್ತೆ. ಈ ಜಂಗ್ ಇದೇನಲ್ಲ, ಅವ್ನ್ ಕೂತ್ಕೊಂಡು ಅವ್ನ್ ಪಾಡು ಅವ್ನ್ ಕೆಲಸ ಮಾಡ್ತಿರ್ತಾನೆ. ಯಾರೋ ಒಬ್ಬ ಬರ್ತಾನೆ. ಆ ಪರ್ಸನ್ ಒಳಗ್ ಬಂದಿದ್ದೆ. ಅವ್ನ್ ಹಾಕೊಂಡಿರೋ ಕೂಲಿಂಗ್ ಗ್ಲಾಸ್ ಫುಲ್ ಈ ಐಸ್ ಆದ್ರೆ ಹೆಂಗಿರುತ್ತೋ ಆ ತರ ಒಂಥರ ಫೀಸ್ ಆಗ್ತಿರುತ್ತೆ. ಅವ್ನ್ ಬಂದ್ಬಿಟ್ಟು, ನೀವು ಒಂದ್ ನಾಯಿ ನೋಡಿದ್ರ, ಆ ನಾಯಿ ನನ್ನ ಯಾವಾಗ್ಲೂ ಬೊಗಳ್ತಾನೆ ಇರುತ್ತೆ, ನೀವು ನೋಡಿದ್ರ ಅಂತ ಕೇಳ್ತಾನೆ. ಇವನು, ಇಲ್ಲ ಸರ್, ನೀವು ಹೇಳಿದ ನಾಯಿನ ನಾನು ನೋಡಿಲ್ಲ ಅಂತ ಹೇಳ್ತಾನೆ. ಬಟ್ ಇದು ಹೇಳಿದ್ದೆ ಗ್ಲಾಸ್ ತೆಗೆದ್ಬಿಟ್ಟು ಅದನ್ನ ಗ್ಲಾಸ್ ನ ಒರೆಸ್ತಾ ಇರ್ತಾನೆ. ಇವ್ನು ತೆಗಿಯಕ್ಕೂ ಕರೆಕ್ಟ್ ಆಗಿ ಅವ್ನು ವಾಪಸ್ ಹೋಗ್ಬಿಡ್ತಾನೆ. ಅವ್ನು ಮತ್ತೆ ಶಿಫ್ಟ್ ಆಗುತ್ತೆ ಹೈಜು ಹತ್ರ, ಅಂದ್ರೆ ಸ್ಕೂಲ್ ಹತ್ರ. ಅಲ್ಲಿ ಎಲ್ಲಾರು ಒಂದೊಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಈ ಎಷ್ಟೊಂದು ಆತ್ಮಗಳನ್ನ ನೋಡಿದೀವಿ ಅಂತ. ಒಂದು ಹುಡುಗಿ ಏನೋ ಒಂಥರ ವಿಯರ್ಡ್ ಆಗಿ ಫೀಲ್ ಮಾಡಿದೆ ವಾಶ್ರೂಮ್ ಅಲ್ಲಿ ಅಂತ ಹೇಳ್ತಾ ಇರ್ತಾಳೆ. ಬಟ್ ಅದೇ ತರ ಐಜು ಕೂಡ ಹೇಳ್ತಾಳೆ, ನಾನು ನೋಡ್ದೆ ಅಂದ್ಬಿಟ್ಟು. ಬಟ್ ಅವಳು ಹೇಳೋದ್ನ ಒಬ್ರು ಕೂಡ ಗಮನನೇ ಕೊಡಲ್ಲ. ಒಬ್ರು ಕೂಡ ಮಾತು ಆಡ್ತಿರಲ್ಲ. ಅವಳಿಗೆ ಏನೋ ಇಗ್ನೋರ್ ಮಾಡ್ತಿರಂಗ ಅನ್ಸುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಅವಳು ಕೂಗಿದ್ರು ಆ ವಾಯ್ಸ್ ಕದ್ರು ರಿಯಾಕ್ಟ್ ಮಾಡ್ಬೇಕು, ಅದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಅವಳು ಕೂತ
ಗೊತ್ತೇ ಇಲ್ಲ ಅನ್ನಂಗೆ ಎಲ್ಲ ಕೂತಿರ್ತಾರೆ. ಹಂಗೆ ಸೀನ್ ಮತ್ತೆ ಕಟ್ ಆಗುತ್ತೆ. ಮತ್ತೆ ಆ ಲೈಟ್ ಶಾಪ್ ಒಳಗೆ ಹೋಗುತ್ತೆ. ಅಲ್ಲಿ ನೋಡಿದ್ರೆ ಒಂದ್ ಲೇಡಿ ಬರ್ತಾರೆ ಒಳಗಡೆ, ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು. ಲೇಡಿ ಒಳಗ್ ಬಂದ್ಬಿಟ್ಟು ಅಲ್ಲಿರೋ ಬಲ್ಬ್ ನೆಲ್ಲ ಮುಟ್ಟಕ್ ಹೋಗ್ತಿರ್ತಾಳೆ. ಒಂದೇ ಒಂದ್ ಬಲ್ಬ್ ನ ಹತ್ರ ಮುಟ್ಟಕ್ ಹೋದಾಗ ಇವನು ಕೋಪ ಬಂದ್ಬಿಡುತ್ತೆ ಜಂಗೆ. ಅವನು ವಾರ್ನಿಂಗ್ ಕೊಡ್ತಾನೆ, ಬೇಡ ಆ ತರ ಮಾಡಬೇಡ ಅಂತ. ಇವ್ನು ಮಾತಾಡ್ತಿರೋದ್ ನೋಡಿದ್ರೆ ಏನಾದ್ರು ಆ ಹುಡುಗಿ ಅದನ್ನೇನೋ ಮುಟ್ಬಿಟ್ರೆ ಒಂದ್ ಜೀವ ಏನೋ ಹೋಗ್ಬಿಡಂಗೆ ರಿಯಾಕ್ಟ್ ಮಾಡ್ತಿರ್ತಾನೆ. ಬಟ್ ಹಂಗೆ ಆ ಹುಡುಗಿ ಮುಟ್ಟದೆ, ಅಂದ್ರೆ ಆ ಲೇಡಿ ಮುಟ್ಟದೆ ವಾಪಸ್ ಕೈ ಎತ್ಕೊಂತಾಳೆ. ಹಂಗೆ ಸೀನ್ ಕಟ್ ಆಗುತ್ತೆ. ಜಂಗಿದಾಳಲ್ಲ ಅವಳು ಮತ್ತೆ ಆ ಲೈಟ್ ಶಾಪ್ ಬರ್ತಾಳೆ. ಅಲ್ಲಿ ಬಂದಿದ್ದೆ ಈ ಹೆಂಗಿಗೂ ಕೂಡ ತುಂಬಾ ಖುಷಿ ಆಗ್ಬಿಡುತ್ತೆ, ಯಾಕಂದ್ರೆ ಇವ್ರಿಬ್ರು ಫ್ರೆಂಡ್ಸ್ ಅನ್ಸುತ್ತೆ. ಅವನೊಂದು ಚಾಕ್ಲೇಟ್ ಕೊಡ್ತಾನೆ. ಅದು ತಿಂತ ಏನೋ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾಳೆ. ನನಗೆ ಬರ್ತಾ ಬರ್ತಾ ಭಯ ಜಾಸ್ತಿ ಆಗ್ತಿದೆ, ಸುತ್ತಮುತ್ತ ಆತ್ಮಗಳಿದಾವಂತೆ, ದೆವ್ವ ಇದಾವಂತೆ ಅಂತ. ಆಗ ಇವನು ಹೇಳ್ತಾನೆ, ಅದೆಲ್ಲ ಇದ್ರೆ ಏನು, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋ ವಿಷಯ ಅಲ್ವಲ್ಲ. ತಲೆ ಕೆಡಿಸ್ಕೊಳ್ಳೋ ವಿಷಯ ಅಲ್ವಾ, ಅದೇನೋ ನಾನು ಮಾಡ್ಬಿಟ್ರೆ ನನಗೂ ಏನೇನೋ ಕಾಣಿಸುತ್ತೆ ಗೊತ್ತಾ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ನಿನಗೇನ್ ಕಾಣಿಸಿರಲ್ಲ ಬಿಡು ಅಂತಂದ್ರೆ, ಹಾಗಾದ್ರೆ ನನ್ಗನ್ಸುತ್ತೆ ನಿನ್ಗೆ ದೇವ್ರು ಒಂದ್ ಗಿಫ್ಟ್ ಕೊಟ್ಟಿದೆ ಅಂತ. ಏನು ಅಂದ್ರೆ ನಿನಗೆ ಈ ಆತ್ಮಗಳು ನೋಡಕ್ಕೆ ಸ್ಟ್ರೆಂತ್ ಕೊಟ್ಟಿದೆ, ಶಕ್ತಿ ಕೊಟ್ಟಿದೆ ಅಂತ ಹೇಳ್ತಾನೆ. ಆಗ ಹೌದಾ ಅಂಬ ಶಾಕ್ ಆಗ್ಬೇಕಾರೆ, ಸರಿ ನಾ ಆತ್ಮಗಳು ನೋಡ್ತೀನಿ ಸರಿ, ಬಟ್ ಅವ್ರನ್ನ ಗುರ್ತಿಸೋದಂಗೆ, ನನಗಂತೂ ಡಿಫ್ರೆಂಟ್ ಒಂಚೂರು ಗೊತ್ತಾಗೋದೇ ಇಲ್ಲ, ಅವ್ರನ್ನ ಹೆಂಗ್ ಗುರ್ತಿಸೋದು ಅಂತ ಕೇಳ್ತಾನೆ. ಅಷ್ಟೇ ತಾನೇ, ನೀನು ಯಾರು ನೋಡಿದ್ರು ಕಂಡಿಡಿಯಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಎಲ್ಲರೂ ನಾರ್ಮಲ್ ಆಗಿರ್ತಾರೆ, ಬಟ್ ಆದ್ರೆ ಅವ್ರು ವಿಚಿತ್ರವಾಗಿ ಸ್ವಲ್ಪನಾದ್ರು ಡಿಫ್ರೆಂಟ್ ಆಗಿರ್ತಾರೆ. ಅದನ್ನ ನೀನ್ ನೋಟಿಸ್ ಮಾಡ್ಬೇಕು. ನೀ ಏನಾದ್ರು ಅದನ್ನ ನೋಟಿಸ್ ಮಾಡ್ಬಿಟ್ರೆ ನೀನು ಅವ್ರು ಇರೋದ್ನ ಇಲ್ವೇ ಇಲ್ವಾ ಅನ್ನಂಗೆ ರಿಯಾಕ್ಟ್ ಮಾಡ್ಬೇಕು. ಅಂದ್ರೆ ಅವ್ರ ಆ ಪ್ಲೇಸಲ್ಲಿ ಇಲ್ಲ, ನಿನ್ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ರಿಯಾಕ್ಟ್ ಮಾಡ್ಬೇಕು. ಆವಾಗ ಏನಾಗುತ್ತೆ, ನೀ ಅವರಿಂದ ಬಚಾವಾಗ್ಬೋದು ಅಂತ ಒಂದು ಕ್ಲೂ ಕೊಡ್ತಾರೆ. ಸರಿ ಅಂದ್ಬಿಟ್ಟು ಇವಳು ಕೇಳ್ಕೊಂಡ್ ಬಂದ್ಬಿಡ್ತಾಳೆ. ಆಮೇಲೆ ಈ ಕಡೆ ಇಲ್ಲಿ ಅಂತ ಸೂಟ್ ಬುಟ್ ಹಾಕೊಂಡಿದ್ನಲ್ಲ ಅವನ್ನ ತೋರಿಸ್ತಾರೆ. ಅವನು ಆ ಹುಡುಗಿನ ಮನೆ ಕರ್ಕೊಂಡು ಹೋಗ್ತಿರ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಅವಳು ಸ್ವಲ್ಪ ವಿಯರ್ಡ್ ಆಗಿರುತ್ತೆ. ಅವ್ನಿಗೆ ಗೊತ್ತಾಗುತ್ತೆ ಏನಂತಂದ್ರೆ ಅವಳ ಕೈ ಇದೆಯಲ್ಲ ಉಗುರು, ಆ ಉಗುರೆಲ್ಲ ಉಲ್ಟಾ ಇರುತ್ತೆ, ನೋಡಕ್ ತುಂಬಾ ಭಯಾನಕವಾಗಿರುತ್ತೆ. ಅದ್ ನೋಟಿಸ್ ಮಾಡ್ಬಿಡ್ತಾನೆ. ಬಟ್ ಅದನ್ನ ನೋಟಿಸ್ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಡುತ್ತೆ. ಆ ಹುಡುಗಿ ಆಲ್ರೆಡಿ ಒಂದು ಚಾಕು ಇಟ್ಕೊಂಡಿರ್ತಾಳೆ. ಅದ್ ನೋಡ್ಬಿಟ್ಟು ಅವ್ನು ಎದುರ್ಕೊಂತ ಇರ್ತಾನೆ. ಆ ಸೀನ್ಲಿ ಏನ್ ಮಾಡಿದ್ಲು ಆ ಹುಡುಗನ್ಗೆ ಅಂತ ಏನು ತೋರ್ಸಲ್ಲ, ಬಟ್ ಹಂಗೆ ಕಟ್ ಆಗ್ಬಿಡುತ್ತೆ. ಹಂಗೆ ನೆಕ್ಸ್ಟ್ ಸೀನ್ ತೋರಿಸ್ತಾರೆ. ಆ ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಸೂಟ್ ಕೇಸ್ ಇಟ್ಕೊಂಡು ಅದು ಎಳ್ಕೊಂಡು ಹೋಗ್ತಿರ್ತಾಳೆ. ಆ ಸೂಟ್ ಕೇಸ್ ಒಳಗೆ ಬ್ಲಡ್ ಬರ್ತಾ ಇರುತ್ತೆ. ಅಂದ್ರೆ ಆ ಕಿಮ್ ಅನ್ನೋ ವ್ಯಕ್ತಿನ ಈ ಹುಡುಗಿ ಸಾಯಿಸ್ಬಿಟ್ಟು ಸೂಟ್ ಕೇಸ್ ಹಾಕೊಂಡ್ಬಿಟ್ಟಿದ್ದಾಳೆ. ಅವಳು ಹೈಜು ಬರ್ತಾ ಇರ್ತಾಳೆ. ಬರ್ಬೇಕಾದ್ರೆ ಸ್ವಲ್ಪ ದೂರ ಬರ್ತಾಳೆ. ಅಲ್ಲಿ ಈ ಹುಡುಗಿನೂ ಬರ್ತಿರ್ತಾಳೆ. ಇವಳು ಗೊತ್ತಿಲ್ವಲ್ಲ ಅದೇನೋ ವಿಯರ್ಡ್ ಆಗಿರೋದು. ಸೊ ಗೊತ್ತಿಲ್ಲದೆ ಹಾಯ್ ಅಂತ ಹೇಳ್ಬಿಡ್ತಾಳೆ. ಇವಳು ಕೂಡ ಅಂತಾಳೆ. ಸ್ವಲ್ಪ ದೂರ ಆದ್ಮೇಲೆ ಅವಳು ಜ್ಞಾಪನ ಹೋಗುತ್ತೆ, ಈ ಹುಡುಗಿಗೆ ಹಿಂಗ್ ಕಾಣಿಸ್ತೆ ಅಂತ. ಅವಾಗ ಇವಳಿಗೆ ಏನೋ ಭಯ ಆಗುತ್ತೆ, ಯಾಕಂದ್ರೆ ಆ ಲೇಡಿ ನೋಡಕ್ಕೆ ಸ್ವಲ್ಪ ವಿಯರ್ಡ್ ಆಗಿರ್ತಾರೆ. ಅವಳು ಡೋರ್ ಓಪನ್ ಮಾಡ್ಬಿಟ್ಟು ಒಳಗೆ ಹೋಗ್ತಾಳೆ. ಹಂಗೆ ಕಟ್ಟಾದ್ಮೇಲೆ ಈ ಕಡೆ ಇನ್ನೊಂದು ಹುಡುಗನ್ ತೋರಿಸ್ತಾರೆ. ಇವನ ಹೆಸರು ಯುಜಿ ಅಂತ. ಅವನು ಒಂದ್ ಸ್ಕೂಲ್ ಮುಗಿಸ್ಕೊಂಡ್ ಬರ್ತಾ ಇರ್ತಾನೆ. ಅವ್ನ್ ಬರೋ ದಾರಿಲಿ ತುಂಬಾ ಭಯ ಆಗುತ್ತೆ, ಯಾಕಂದ್ರೆ ಆ ದಾರಿನೇ ಆತರ ತುಂಬಾ ಭಯಾನಕವಾಗಿರುತ್ತೆ. ಅವ್ನಿಗೆ ಭಯ ತಡೆಯಕ್ಕಾಗದೆ ಎಲ್ಲಾರು ಮಾಡಂಗೆ ಹಾಡು ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಸ್ವಲ್ಪ ದೂರ ಹಂಗೆ ನಡ್ಕೊಂಡ್ ಬರ್ತಾನೆ ಹಾಡು ಹೇಳ್ಕೊಂಡು. ಈ ಹಾಡು ಹೇಳೋದು ಒಂದ್ ಹುಡುಗಿ ಮನೇಲಿ ಓದ್ತಾ ಕೂತಿರ್ತಾಳೆ. ಅವಳಿಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿರುತ್ತೆ, ಯಾಕಂದ್ರೆ ಅವ್ನು ಜೋರ್ಗೆ ಆಡ್ತಾ ಇರ್ತಾನೆ. ಬಟ್ ಆದ್ರೆ ಇದ್ದಕ್ಕಿದಂಗೆ ಕರೆಂಟ್ ಹೋಗ್ಬಿಡುತ್ತೆ. ಅವಳೊಂದು ದೀಪನ ಹಚ್ತಾಳೆ. ಹಚ್ಚಿದ್ ನೋಡ್ಬಿಟ್ಟು ಹಿಂದೆಗಡೆ ಒಂದ್ ನೆರಳು ಕಾಣ್ತಾ ಇರುತ್ತೆ. ಆ ನೆರಳಲ್ಲಿ ವಿಯರ್ಡ್ ಆಗಿ ಏನೋ ಮೂವ್ಮೆಂಟ್ ಕಾಣುತ್ತೆ. ಇವಳ್ದಂತೂ ಅಲ್ವೇ ಅಲ್ಲ. ಅಂದ್ರೆ ಈ ಮನೇಲಿ ಏನೋ ವಿಯರ್ಡ್ ಆಗಿ ಇದೆ ಅಂತ ಮಾತ್ರ ಆ ಹುಡುಗಿಗೆ ಒಂಚೂರು ಗೊತ್ತಿಲ್ಲ. ಹೋಯ್ತಾಳೆ, ಹೋಗ್ಬಿಟ್ಟು ಎಲ್ಲಾ ಲೈಟ್ ಹಾಕಿದ್ರು ಲೈಟೇ ಆನ್ ಆಗಲ್ಲ. ಯಾಕೆ ಅಂತಾನೆ ಗೊತ್ತಿಲ್ಲ. ಪಕ್ಕದ ಮನೆಯೆಲ್ಲ ನೋಡಿದ್ರೆ ಅಲ್ಲೆಲ್ಲ ಉರಿತಾನೆ ಇರುತ್ತೆ. ಇವಳ ಮನೇಲಿ ಮಾತ್ರ ಹಂಗ ಆಗ್ತಾ ಇರುತ್ತೆ. ಬಟ್ ಜಾಸ್ತಿ ಯೋಚನೆ ಮಾಡಕ್ಕಲ್ಲ, ಇಗ್ನೋರ್ ಮಾಡ್ಬಿಡ್ತಾಳೆ. ಈ ಮನೆ ತುಂಬಾ ಹಳೇದಾಗ್ಬಿಟ್ಟಿದೆ, ಮೋಸ್ಟ್ಲಿ ಅದರಿಂದ ಈ ತರ ಏನಾದ್ರು ಪ್ರಾಬ್ಲಮ್ ಬರುತ್ತೆ. ಸೊ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾಳೆ. ಮತ್ತೆ ಕರೆಂಟ್ ಬರುತ್ತೆ. ಆಗ ಅವಳು ಲ್ಯಾಪ್ಟಾಪ್ ತಗೊಂಡು ಮತ್ತೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆಗ ಮತ್ತೆ ಆ ಹುಡುಗಂದು ವಾಯ್ಸ್ ಒಳಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿರುತ್ತೆ. ಅವ್ನು ಹಾಡು ಹೇಳ್ತಿರೋದು ಇವಳಿಗೆ ಇಷ್ಟ ಆಗ್ತಿಲ್ಲ. ಇವಳಿಗೆ ತುಂಬಾ ಡಿಸ್ಟರ್ಬ್ ಮಾಡೋದ್ರಿಂದ ವಿಂಡೋ ಇಂದಾನೆ ತೆಗೆದ್ಬಿಟ್ಟು ಹೇಳ್ತಾಳೆ, ನೀನ್ ಹಾಡು ಹೇಳ್ಬೇಡ, ನಂಗೆ ತುಂಬಾ ಡಿಸ್ಟರ್ಬ್ ಆಗ್ತಿದೆ, ನಾವು ಓದ್ಬೇಕು ಅಂತ. ಇವನು ಅದ್ರ ಬಗ್ಗೆ ಮಾತಾಡದೆ ನೋಡ್ತಾನೆ ಇರ್ತಾನೆ ಇದ್ದಕ್ಕಿದಂಗೆ. ಯಾಕಂದ್ರೆ ಹಿಂದೆಗಡೆ ಒಂದ್ ಹುಡುಗಿ ನಿಂತಿರ್ತಾಳೆ. ಬಟ್ ಆ ಹುಡುಗಿಗೆ ಒಂಚೂರು ಗೊತ್ತೇ ಇಲ್ಲ. ಅದು ಹೇಳ್ಬೇಕು ಅಂತ ಅನ್ಕೋತಾನೆ, ಹೇಳಕ್ಕೆ ಧೈರ್ಯ ಬರಲ್ಲ. ಯಾಕಂದ್ರೆ ಇವನ್ ಸ್ವಲ್ಪ ಎದುರು ಪುಕ್ಲ ಜಾಸ್ತಿ. ಹೇಳ್ದೆ ಹಂಗೆ ಬಿಟ್ಬಿಟ್ಟು ಓಡೋಗ್ಬಿಡ್ತಾನೆ. ಆಮೇಲೆ ಹಂಗೆ ಸೀನ್ ಕಟ್ ಆಗುತ್ತೆ. ಆಮೇಲೆ ನರ್ಸ್ನ ತೋರಿಸ್ತಾರೆ. ಆ ನರ್ಸು ವಾಶ್ರೂಮ್ ಕೂತಿರ್ತಾಳೆ. ಸುತ್ತಮುತ್ತ ಇರೋ ಲೈಟ್ ಎಲ್ಲ ಆಫ್ ಆಗಿ ಆನ್ ಆಗ್ತಾ ಇರುತ್ತೆ. ಅಲ್ಲಿ ಎಷ್ಟೊಂದ್ ಜನ ಎದುರ್ಕೊಂತಾ ಇರ್ತಾರೆ. ಹೇಳ್ಬೇಕು ಅಂದ್ರೆ ಇವಳಿಗೂ ಭಯ ಆಗುತ್ತೆ. ಬಟ್ ಆದ್ರೆ ಸಡನ್ ಆಗಿ ಯಾವ್ದೋ ಅವಳ ಬಾಗ್ಲ ಮೇಲೆ
ಹತ್ಬಿಟ್ಟು ಒಂದ್ ಬಂದ್ ಕಿರ್ಚುತ್ತೆ ವಿಕಾರವಾಗಿ. ಇದ್ ನೋಡ್ಬಿಡ್ತಾಳೆ, ನೋಡಿದ್ರೆ ಇವಳು ಕಣ್ಣಿಗೆ ಕಾಣ್ತಾ ಇದೆ, ಬಟ್ ಆದ್ರೆ ಎದುರ್ಕೊಂತಾಳೆ, ಬಟ್ ಕಣ್ ಮುಚ್ಕೊಂಡ್ಬಿಟ್ಟು ಅದನ್ನ ನಾನು ನೋಡ್ಲೇ ನಂಗೆ ರಿಯಾಕ್ಟ್ ಮಾಡ್ತಾಳೆ. ಅಂದ್ರೆ ಲೈಟ್ ಹೋಗ್ತಿರೋದ್ರಿಂದ ಭಯ ಆಗ್ತಾ ಇದೆ ಅನ್ನಂಗೆ ತೋರ್ಸ್ಕೊಂತಾಳೆ. ಬಟ್ ಅದೂನು ಇವಳಿಗೆ ನನ್ನ ಕಣ್ಣಿಗೆ ನಾ ಕಾಣ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡುತ್ತೆ. ಆಮೇಲೆ ಹೈಜನ್ ತೋರಿಸ್ತಾರೆ, ಅವಳು ಒಂದ್ ಛತ್ರಿ ತಗೊಂಡು ಆ ಮಳೆಲಿ ನಡ್ಕೊಂಡು ಹೋಗ್ತಿರ್ತಾಳ ಮನೆಗೆ. ಹೋಗ್ಬೇಕಾರೆ ಹೈಮಾನ್ ಅಂತ ಲೇಡಿ ತೋರ್ಸದ್ರಲ್ಲ, ಅಂದ್ರೆ ಆ ಲೈಟ್ ಶಾಪ್ ಅಲ್ಲಿ ಆ ಒಂದು ಬಲ್ಬ್ ನ ಟಚ್ ಮಾಡಕ್ ಬರ್ತಿದ್ದಾಗ ಮಾತಾಡ್ತಿರ್ತಾರಲ್ಲ, ಸೊ ಅದೇ ಲೇಡಿ ಸ್ವಲ್ಪ ಉದ್ದ ಜಡೆ ಬಿಟ್ಕೊಂಡು ಅವ್ರು ಬರ್ತಾರೆ. ಅವರು ಮಳೆ ನಿಂತ್ಕೊಂಡೇ ಬರ್ತಾ ಇರ್ತಾರ. ಇವ್ಳು ನೋಡ್ತಾಳೆ, ನೋಡ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಕರೀತಾಳೆ. ಆ ಲೇಡಿ ಕೂಡ ಇವಳು ಛತ್ರಿಗೆ ಒಳಗಡೆ ಇನ್ವಾಲ್ವ್ ಆಗ್ತಾಳೆ. ಹಂಗ ಆಗ್ಬಿಟ್ಟು ಮುಂದೆ ನಡ್ಕೊಂಡು ಹೋಗ್ತಿರ್ತಾರೆ. ಇವಳಿಗೆ ಸ್ವಲ್ಪ ಭಯ ಆಗ್ತಿರುತ್ತೆ, ಯಾಕಂದ್ರೆ ರೋಡ್ ತುಂಬಾ ಕತ್ಲೆ. ಹಿಂಗೆ ಮಾತಾಡ್ತಾ ಯಾವ್ದೋ ವಿಷಯದ ಬಗ್ಗೆ ಹಂಗೆ ಮಾತಾಡ್ಕೊಂಡ್ ಬರ್ತಾರೆ. ಹೋಗ್ತಾ ಹೋಗ್ತಾ ನೋಡಿದ್ರೆ ಇದಕ್ಕಿದ್ದಂಗ ಆ ಲೇಡಿ ಉದ್ದ ಆಗ್ತಾ ಇರ್ತಾರೆ, ಅಂದ್ರೆ ತುಂಬಾ ದೊಡ್ಡದಾಗ ಆಗ್ತಿರ್ತಾರೆ, ಹೈಟ್ ತುಂಬಾ ಜಾಸ್ತಿ ಆಗ್ತಿರುತ್ತೆ. ಇವಳಿಗೆ ಅದ್ ನೋಡ್ಬಿಟ್ಟು ಕಣ್ಲಿ ನಂಬಕ್ಕೆ ಆಗ್ತಿರಲ್ಲ, ಅಂದ್ರೆ ಆ ಲೇಡಿ ಕೂಡ ಒಂದ್ ಭೂತಾನೆ. ಬಟ್ ಆದ್ರೆ ಇದ್ ನೋಡಿದ್ರು ನೋಡ್ದಂಗೆ ಇರ್ಬೇಕು ಅಂತ ಅವಳು ಜ್ಞಾಪನಾಗುತ್ತೆ. ಯಾಕಂದ್ರೆ ಆ ಲೈಟ್ ಶಾಪ್ ಅಲ್ಲಿ ಇರೋ ಆ ವ್ಯಕ್ತಿ ಹೇಳಿದ್ನಲ್ಲ ಈ ತರ ಮಾಡು ಅಂತ, ಅದನ್ನ ಏನೇ ಮಾಡಕ್ ಬಂದ್ರು ನೀನ್ ಅದನ್ನ ಇಗ್ನೋರ್ ಮಾಡ್ಬೇಕು. ಏನಾದ್ರು ಒಂದ್ ಡಿಫ್ರೆಂಟ್ ಇತ್ತು ಅಂದ್ರೆ ಅದ್ ನೋಟಿಸ್ ಮಾಡ್ಕೊಂಡ್ಬಿಟ್ರೆ ನಿನ್ ಗೊತ್ತಾಗ್ಬಿಡುತ್ತೆ ಅಂತ. ಅದೇ ತರ ಇವಳಿಗೆ ನೋಟಿಸ್ ಮಾಡ್ಕೊಂತಾಳೆ, ಏನು ಅದು ದೊಡ್ಡದಾಗ್ತದೆ, ಸೊ ಅದೇ ಡಿಫ್ರೆಂಟ್ ಅಲ್ವಾ. ಅದ್ ನೋಡ್ಕೊಂಡು ತುಂಬಾ ಎದುರ್ಕೊಂತಾಳೆ, ಭಯ ಆಗ್ಬಿಟ್ಟು ಮುಂದೆ ಓಡ್ ಹೋಗ್ತಾಳೆ. ಸ್ವಲ್ಪ ದೂರ ಹೆಂಗೋ ಮಾಡಿ ಓಡೋಗ್ಬಿಡ್ತಾಳೆ. ಬಟ್ ಆದ್ರೆ ಹೈಜೂನ್ ತುಂಬಾ ದೂರ ಬಂದ್ರು ಆ ಹೈವೋ ನನ್ನ ಲೇಡಿ ಇನ್ನೂ ಫಾಲೋ ಮಾಡ್ಕೊಂಡೇ ಬರ್ತಿರ್ತಾಳೆ. ಬಟ್ ಎಷ್ಟು ಹೈಟ್ ಜಾಸ್ತಿ ಆದಷ್ಟು ಬ್ಯಾಲೆನ್ಸ್ ಸಿಗ್ತಿರಲ್ಲ, ಹಿಂಗೋ ವಾರ್ಕೊಂಡ್ ಬರ್ತಾ ಇರುತ್ತೆ. ಅದ್ ನೋಡಕ್ ತುಂಬಾ ಭಯಾನಕವಾಗಿರುತ್ತೆ. ಇವಳು ಏನ್ ಮಾಡೋದು ಗೊತ್ತಾಗದೆ ಆ ಲೈಟ್ ಶಾಪ್ ಹತ್ರ ಹೋಗ್ತಾಳೆ. ಆ ಲೈಟ್ ಶಾಪ್ ಇರೋ ಆ ಪರ್ಸನ್ ಹತ್ರ ಹೋಗಿ ಕೇಳ್ಕೊಂಡಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಯಾವ್ದೋ ಬರ್ತಾ ಇದೆ ಅಂದ್ಬಿಟ್ಟು. ಅವನೇನು ಮಾತಾಡಲ್ಲ, ಈಚೆ ಕಡೆ ಬಂದ್ಬಿಟ್ಟು ನೀ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಅವ್ನ್ ಗ್ಲಾಸ್ ನ ತೆಗಿತಾನೆ. ಆ ಗ್ಲಾಸ್ ನ ತೆಗ್ದಿದ್ದೆ ಅದ್ ಏನ್ ನೋಡುತ್ತೋ ಗೊತ್ತಿಲ್ಲ, ನೋಡಿದ್ದೆ ಎದುರ್ಕೊಂಡು ವಾಪಸ್ ಹೋಗ್ಬಿಡುತ್ತೆ. ಅದಾದ್ಮೇಲೆ ಹಂಗೆ ಸೀನ್ ಕಟ್ ಆಗುತ್ತೆ. ಅದಾದ್ಮೇಲೆ ಈ ಕಡೆ ಆ ಚಿಕ್ಕ ಹುಡುಗ ಇದ್ನಲ್ಲ, ಆ ಸ್ಕೂಲ್ಗೆ ಹೋಗ್ತಿರೋ ಹುಡುಗ, ಅವ್ನ್ ಬರ್ತಾ ಇರ್ತಾನೆ. ಅವ್ನ್ ಬರ್ಬೇಕಾರೆ ಸ್ವಲ್ಪ ದೂರ ಆದ್ಮೇಲೆ ಆ ಲೇಡಿ ಸ್ಟಾರ್ಟಿಂಗ್ ಸೀನ್ ನೋಡಿದ್ರಲ್ಲ ವೈಟ್ ಡ್ರೆಸ್ ಹಾಕೊಂಡು, ಆ ಲೇಡಿ ಒಂದ್ ಸೂಟ್ ಕೇಸ್ ನ ತಕೊಂಡ್ ಬರ್ತಿರ್ತಾಳೆ. ಬಟ್ ಆದ್ರೆ ಇವ್ನ್ ಎಲ್ಲಾನು ನೋಟಿಸ್ ಮಾಡ್ತಾನೆ, ಒಂದ್ ಹುಡುಗಿ ಕಷ್ಟ ಪಡ್ತಾಳೆ ಅಂತ ತಿಳ್ಕೊಂತಾನೆ. ಬಟ್ ಆದ್ರೆ ಆ ಸೂಟ್ ಕೇಸ್ ಇರೋದು ಬರ್ತಿರೋ ಬ್ಲಡ್ ನ ಅವ್ನ್ ನೋಟಿಸ್ ಮಾಡಲ್ಲ. ಇವ್ನ್ ಏನ್ ಮಾಡ್ತಾನೆ, ಮಳೆಲ್ ನೆನಿತಾಳಲ್ಲ ಅಂತ ಅನ್ಬಿಟ್ಟು ಛತ್ರಿನ ಶೇರ್ ಮಾಡ್ಕೊಂತಾನೆ. ಅವಳು ಮಾತಾಡದೆ ಇವಳ ಜೊತೆ ಸೇರ್ಕೊಂಡು ಬರ್ತಾ ಇರ್ತಾಳೆ. ಇವನ್ ಕತ್ತಿನೂ ಮುಗೀತೆ ಅನ್ಸುತ್ತೆ. ಸ್ವಲ್ಪ ದೂರ ಹೋಗ್ತಾ ಇರ್ಬೇಕಾರೆ ಅಲ್ಲಿ ದಾರಿ ಹತ್ರ ಹೋಗ್ಬೇಕಾದ್ರೆ ಸ್ವಲ್ಪ ಎದ್ರಕೊಂತಾನೆ. ಯಾಕೆ ಎದ್ರಕೋತಿದಿ ಅಂತ ಹುಡುಗಿ ಕೇಳಿದ್ರೆ, ಈ ಮನೇಲಿ ನಾವ್ ಒಂದಿನ ಒಂದು ಎಂಟಿಟಿನ ನೋಡ್ದೆ, ಎಂಟಿಟಿ ಅಂದ್ರೆ ಕೈಂಡ್ ಆಫ್ ಸೋಲ್, ದೆವ್ವನ ನೋಡ್ದೆ ಅಂತ ಹೇಳ್ತಾನೆ. ಅದು ಹೇಳ್ಬಿಟ್ಟು ಎದ್ರಕೊಂಡು ಹಂಗೆ ಮಾತಾಡ್ತಾ ಮುಂದಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಒಳಗಡೆ ಆ ಹುಡುಗಿ ಓದ್ತಾ ಇದ್ಲಲ್ಲ, ಅವಳಿಗೂ ಒಂದ್ ಸೆಕೆಂಡ್ ಫೀಲ್ ಆಗ್ಬಿಡುತ್ತೆ ಈ ಮನೇಲಿ ಯಾರೋ ಒಬ್ರು ಇದಾರೆ ಅಂತ. ಸೊ ಏನ್ ಮಾಡ್ತಾಳೆ, ಸ್ವಲ್ಪ ಅಲರ್ಟ್ ಆಗಕ್ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ಒಂದ್ ಸೈಡ್ ಅಲ್ಲಿ ಶಾಡೋ ಕಾಣ್ಬಿಡುತ್ತೆ, ಮಿರರ್ ಅಲ್ಲಿ ಅದು ರಿಫ್ಲೆಕ್ಷನ್ ಕಾಣ್ಬಿಡುತ್ತೆ. ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಅವಳೇನೋ ಮಾತಾಡ್ತಾ ಕೈ ತೋರಿಸ್ತಾಳೆ. ಆ ಕೈಲಿ ಫಿಂಗರ್ ಪ್ರಿಂಟ್ ಇರೋ ಜಾಗದಲ್ಲಿ ಉಗುರು ಶೇಪ್ ಇದ್ರೆ ಹೆಂಗಿರುತ್ತೆ ಅದಿರುತ್ತೆ, ಅಂದ್ರೆ ಉಗುರುಗಳೆಲ್ಲ ಉಲ್ಟಾ ಇರುತ್ತೆ. ಅದ್ ನೋಡಿದ್ದೆ ಅವನಿಗೆ ಭಯ ಆಗ್ಬಿಡುತ್ತೆ, ಇದು ಮನುಷ್ಯನೇ ಅಲ್ಲ ಅಂತ ಎದ್ರುಕೊಂಡು ಕೆಳಗ್ ಬಿದ್ದೋಗ್ಬಿಡ್ತಾನೆ. ಅವ್ನ್ ಏನಾಗುತ್ತೋ ಗೊತ್ತಿಲ್ಲ, ಬಿದ್ದಿದ್ದೆ ಅವ್ನ್ ಕಾಲೇ ಟ್ವಿಸ್ಟ್ ಆಗ್ಬಿಟ್ಟು ಹಿಂದೆ ತಿರ್ಕೊಂಡ್ಬಿಡುತ್ತೆ. ಅವ್ನಿಗೆ ಎದ್ರೊಳಕ್ಕೆ ಆಗ್ತಿರಲ್ಲ, ಎದುರ್ಕೋತಾ ಇರ್ತಾನೆ ಹುಡ್ಗ, ಕಿರಿಸ್ತಿರ್ತಾನೆ ಭಯ ಪಡ್ತಾ. ಅವಳು ಕೇಳ್ತಾಳೆ, ಏನಾಯ್ತು, ನಿಂಗೆ ಹೆಲ್ಪ್ ಬೇಕಾ ಅಂತ ಕೇಳ್ತಾಳೆ. ಅಲ್ಲ, ಇವಳು ಒಬ್ಬನ್ ಸಾಯಿಸ್ಬಿಟ್ಟು ಈಗ ಹೆಲ್ಪ್ ಬೇಕಂತ ಬೇರೆ ಕೇಳ್ತಾವಳೆ. ಇವನ್ ಎದ್ರುಕೊಂಡು ಪತ್ತಾಡ್ಕೊಂಡು ಓಡ್ ಹೋಗ್ತಾನೆ. ಅದಾದ್ಮೇಲೆ ಮತ್ತೆ ಲೈಟ್ ಶಾಪ್ ತೋರಿಸ್ತಾರೆ. ಆ ಹುಡುಗಿ ಹೆಸರು ಲೀ ಅಂತ. ಅವಳು ಆ ಸೂಟ್ ಕೇಸ್ ತಗೊಂಡು ಆ ಲೈಟ್ ಶಾಪ್ ಒಳಗೆ ಬಂದ್ಬಿಡ್ತಾಳೆ. ಬಂದಾಗ ಅಲ್ಲಿರೋ ಜಂಕ್ ಕೂಡ ಕೇಳ್ತಾನೆ, ನಿನ್ಗೆ ಯಾಕೆ ಬೇಕು, ಏನ್ ಬೇಕು ಇವಾಗ, ನಿನ್ಗೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ. ಏನ್ ಬೇಕು ಅಂತ ಕೇಳ್ತಿದ್ರೆ ಅವಳು ಏನು ಮಾತಾಡದೆ ನಿಮ್ಗೆಲ್ಲಾ ಕೊಡೋಕ್ಕಾಗತ್ತ ಅಂತ ಅನ್ನಂಗೆ ವಿಚಿತ್ರ ಕೇಳ್ತಾಳೆ. ಕೇಳ್ಬಿಟ್ಟು ವಾಪಸ್ ಹೋಗ್ತಾ ಇರ್ತಾಳೆ. ಒಳಗೆ ಯಾಕೆ ಬಂದೆ ಅಂತಾನೆ ಅವಳಿಗೆ ಗೊತ್ತಿಲ್ಲ. ವಾಪಸ್ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಡಿಟೆಕ್ಟಿವ್ ಬರ್ತಾನೆ, ಅವ್ನು ಒಳಗ್ ಬರ್ತಾನೆ. ಬಂದ್ಬಿಟ್ಟು ಅಲ್ಲಿ ಕೆಳಗಡೆ ಬ್ಲಡ್ ಎಲ್ಲ ಅಂಡಿರುತ್ತೆ, ಅದ್ ನೋಟಿಸ್ ಮಾಡ್ಕೊಬಿಟ್ಟು ಮತ್ತೆ ವಾಪಸ್ ಕೂಗ್ತಾನೆ. ಇವಳು ನಿಂತ್ಕೊಬಿಟ್ಟು ಭಯ ಆಗ್ಬಿಡುತ್ತೆ, ತಗಲಾಕೊಂಬಿಟ್ನೋ ಅಂತ. ಬಟ್ ಆದ್ರೆ ಅವ್ನ್ ಕೇಳೋದು ಒಂದೇ ವಿಷಯ, ಅದನ್ನ ಸೂಟ್ ಕೇಸ್ನ ಅವ್ನು ನೋಟಿಸ್ ಮಾಡಿರಲ್ಲ, ನಿನ್ಗೇನೋ ಏಟ್ ಆಗಿದ್ಯಾ ಅಂತ ಕೇಳ್ತಾನೆ. ಅವಳು ಇಲ್ಲ ಅಂತಂದಿದ್ದೆ, ಸರಿ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾನೆ. ಇವಳು ಸ್ವಲ್ಪ ನೋಡಕ್ಕೆ ನಾರ್ಮಲ್ ಆಗಿಲ್ಲ, ನಡ್ಕೊಂಡ್ ಬರ್ತಾ ಇರ್ತಾಳೆ. ಈಚೆ ಕಡೆ ಮಳೆ ಬರ್ತಾ ಇರುತ್ತೆ. ಅವಾಗ ಆ ಡಿಟೆಕ್ಟಿವ್ ಅವಳು ಸ್ವಲ್ಪ ಒದ್ದೆ ಆಗ್ಬಿಟ್ಟಿದ್ದಾಳೆ ನೋಡ್ಬಿಟ್ಟು, ನೀನ್ ಇದನ್ನ ತಗೋ, ನಿನ್ ಎಮರ್ಜೆನ್ಸಿಗೆ ನಾನು ಏನು ಮಾಡಲ್ಲ ಅಂತ ಅಂದ್ಬಿಟ್ಟು ಒಂದು ಜರ್ಕಿನ್ ಕೊಟ್ಬಿಡ್ತಾನೆ. ಅವ್ನು ಹಾಕೊಂಡಿರೋದನ್ನ ಇವಳು ಅದನ್ನ ಹಾಕೊಂಡು ಹೊರಗಡೆ ಬರ್ತಾಳೆ. ಮತ್ತೆ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಆ ಹಾಸ್ಪಿಟಲ್ ಅಲ್ಲಿ ಯಾರೋ ಒಂದ್ ಡೆಡ್ ಬಾಡಿನ ಬೆಂಕಿಗೆ ಹಾಕ್ತಾ ಇರ್ತಾರೆ, ಅಂದ್ರೆ ಅವ್ರದ್ದು
ಲಾಸ್ಟ್ ದಿನ ಅನ್ಸುತ್ತೆ. ಸೊ ಅದನ್ನ ಇದ್ ಮಾಡ್ಬೇಕಾರೆ ಒಂದ್ ಲೇಡಿ ಅದಕ್ಕೆಲ್ಲ ಏನ್ ಬೇಕು ಎಲ್ಲಾನು ಟ್ರೈ ಮಾಡ್ತಿರ್ತಾರೆ. ಅಂದ್ರೆ ಆ ನರ್ಸ್ ರೆಡಿ ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಎದುರ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಆ ಡೆಡ್ ಬಾಡಿ ಮಾತಾಡ್ತು ಅಂತ ಹೇಳ್ತಾಳೆ ಹುಡುಗಿ. ಅಲ್ಲಿರೋ ಡಾಕ್ಟರ್ ಕೂಡ ಶಾಕಿ ಆಗಲ್ಲ. ಬಂದ್ಬಿಟ್ಟು ನೀನೇನು ಅನ್ಕೋಬೇಡ, ಅದತ್ರ ಸಾರಿ ಕೇಳು ಅಂತ ಹೇಳ್ತಾನೆ. ಸಾರಿ ಕೇಳ್ಬಿಟ್ಟು ಎಲ್ಲಾ ವಿಷಯನು ಏನೇನ್ ತಯಾರು ಮಾಡ್ಕೋಬೇಕು ಎಲ್ಲಾನು ಮಾಡ್ಕೊಂತಾರೆ. ಆ ಲೇಡಿ ಹೋಗ್ಬಿಡ್ತಾಳೆ. ಹೋದಾಗ ಇವನೇ ಆ ಡೆಡ್ ಬಾಡಿ ಹತ್ರ ಮಾತಾಡ್ತಾ ಇರ್ತಾನೆ. ಅದಕ್ಕೇನು ಅರ್ಥ ಆಗ್ತಿಲ್ಲ ಡೆಡ್ ಬಾಡಿಗೆ. ಬಟ್ ಒಬ್ನೇ ಮಾತಾಡ್ಕೊತಿರ್ತಾನೆ. ನೀನು ತೀರೋಗ್ಬಿಟ್ಟಿದ್ಯಾ, ನಿನ್ಗೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಅಂತ ಎಲ್ಲಾ ವಿಷಯ ಹೇಳ್ತಾ ಇರ್ತಾನೆ. ಹಂಗೆ ಕಟ್ ಆಗುತ್ತೆ ಸೀನು. ಕಟ್ ಆಗಿದೆ. ಮತ್ತೆ ಆ ನರ್ಸ್ ಇದ್ಲಲ್ಲ, ಆ ನರ್ಸ್ ನ ತೋರಿಸ್ತಾರೆ. ಅವಳು ಒಂದು ಲಿಫ್ಟ್ ನ ಹತ್ತುತ್ತಾಳೆ. ಅದ್ರಲ್ಲೊಬ್ಬ ಬಸ್ ಡ್ರೈವರ್ ಒಳಗ್ ಬರ್ತಾನೆ. ಅವ್ನು ಹೋಗ್ಬಿಟ್ಟು ಮೂಲೆ ನಿಂತ್ಕೊಂಡಿರ್ತಾನೆ. ಇದು ಲಿಫ್ಟ್ ಕೂಡ ಕ್ಲೋಸ್ ಆಗುತ್ತೆ. ಇವ್ ಸೈಲೆಂಟ್ ಆಗಿರುತ್ತೆ. ಇದ್ದಕ್ಕಿದ್ದಂಗೆ ಆ ಯಪ್ಪ ಅಳಕ್ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಅಳದ್ ನಾರ್ಮಲ್ ಆಗಿದ್ರು ಯಾಕೆ ಅಳ್ತಾ ಇದ್ದಾನೆ ಅಂತ ತಿರುಗಿ ನೋಡಿದ್ರೆ ಅವನು ಕಣ್ಣಲ್ಲಿ ನೀರ್ ಬರ್ದೆ ಇಡೀ ಬಾಡಿಲೆಲ್ಲ ನೀರ್ ಬರ್ತಾ ಇರುತ್ತೆ. ಎಷ್ಟು ನೀರ್ ಬರುತ್ತೆ ಅಂದ್ರೆ ಇಡೀ ಲಿಫ್ಟೇ ಅರ್ಧಕ್ಕರ್ಧ ತುಂಬ್ಕೊಬಿಡುತ್ತೆ. ಅವಳು ಈಜುಡಿಯೋ ಲೆವೆಲ್ ಆಗ್ಬಿಡುತ್ತೆ. ಅವಳಿಗೆ ಈಚೆ ಬರಕ್ಕೆ ಆಗಲ್ಲ. ಏನ್ ನಡೀತಿದೆ ಇಲ್ಲಿ ನಂಗೆ ಶಾಕ್ ಆಗ್ತಿರ್ತಾಳೆ. ಕರೆಕ್ಟ್ ಆಗಿ ಲಿಫ್ಟ್ ಓಪನ್ ಆಗುತ್ತೆ. ಕಣ್ಬಿಡ್ತಾಳೆ, ಅಂದ್ರೆ ಎದುರ್ಕೊಂಡ್ಬಿಟ್ಟಿರ್ತಾಳೆ. ಕಣ್ಬಿಟ್ರೆ ಅಲ್ಲಿ ಅವಳು ಅನ್ಕೊಂಡಿದ್ ಒಂದ್ ವಿಷಯನೂ ನಡೆದಿರಲ್ಲ. ಅಲ್ಲಿ ಯಾವ್ದೇ ಪರ್ಸನ್ ಇರಲ್ಲ, ಒಂದ್ ಚೂರು ಕೂಡ ಒದ್ದೆ ಕೂಡ ಆಗಿರಲ್ಲ. ಏನಪ್ಪ ಆಯ್ತು ಅನ್ಕೊಂಡ್ ಶಾಕ್ ಪಟ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಲೈಟ್ ಶಾಪ್ ಅಲ್ಲಿ ತೋರಿಸ್ತಾರೆ. ಆ ಡಿಟೆಕ್ಟಿವ್ ಅವ್ನ್ ಯಾವ್ದೋ ಒಂದ್ ಸ್ಟೋರಿ ಬಗ್ಗೆ ಹೇಳ್ತಾ ಇರ್ತಾನೆ. ಯಾವ್ದೋ ಪರ್ಸನ್ ಹಿಡಿಯಕ್ ಟ್ರೈ ಮಾಡ್ತಾ ಇದ್ದೆ ಅಂತ. ಇದೆಲ್ಲ ಹೇಳ್ತಿದ್ದಂಗ್ಲೆ ಇವನ್ ಜಂಗ್ ಕೂಡ ಎಲ್ಲಾ ವಿಷಯ ಕೇಳಿಸ್ಕೊತಾ ಇರ್ತಾನೆ. ಇದ್ದಕ್ಕಿದ್ದಂಗೆ ಆ ಡಿಟೆಕ್ಟಿವ್ ಕಣ್ಣಿದ್ಯಲ್ಲ, ಅದು ಇದ್ದಕ್ಕಿದ್ದಂಗೆ ಚೇಂಜ್ ಆಗ್ತಾ ಇರುತ್ತೆ. ಅದ್ ನೋಡಕ್ಕೆ ವಿಕಾರವಾಗಿರುತ್ತೆ. ಅವ್ನ್ ಏನಾಗ್ತಿದೆ ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ. ಜಂಗ್ ಮಾತ್ರ ಎಲ್ಲಾ ವಿಷಯದಲ್ಲೂ ನಾರ್ಮಲ್ ಆಗಿರ್ತಾನೆ. ತುಂಬಾ ಸೀರಿಯಸ್ ಆಗಿ ತಗೊಳಲ್ಲ. ಅದನ್ನ ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹಂಗೆ ಸೀನ್ ಕಟ್ ಆಗುತ್ತೆ. ಇದುವರೆಗೂ ಇಲ್ಲಿ ಗಂಟ ಈ ಫಿಲಮ್ ನ ನೋಡಿದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸ್ತಾ ಇದೆ ಅಂತ ಇವಾಗ್ಲೇ ಕಮೆಂಟ್ ಮಾಡಿ. ಮೂವಿ ಹೆಂಗ್ ಹೋಗ್ಬೋದು ಅಂತ ನಿಮ್ಗೆ ಒಂಚೂರು ಐಡಿಯಾನೇ ಇರಲ್ಲ. ಲಾಸ್ಟ್ ಗಂಟ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಬ್ಯಾಕ್ ಟು ವಿಡಿಯೋ. ಮತ್ತೆ ಬೆಳಗ್ಗೆ ಆಗುತ್ತೆ. ಆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಎಲ್ಲಾರು ಮತ್ತೆ ಶಿಫ್ಟ್ ಸ್ಟಾರ್ಟ್ ಆಗಿರುತ್ತೆ. ಒಂದ್ ಪೇಷಂಟ್ ನ ಲಿಫ್ಟ್ ನ ಕರ್ಕೊಂಡು ಹೋಗ್ಬಿಟ್ಟು ಮೇಲ್ಗಡೆ ಮನಗಿಸ್ಬೇಕಾಗಿರುತ್ತೆ. ಇವಳು ಕರ್ಕೊಂಡು ಹೋಗ್ತಿರ್ತಾಳೆ. ಆ ಲಿಫ್ಟ್ ಅಲ್ಲಿರೋ ಆ ಪೇಷಂಟ್ ಹೇಳ್ತಾನೆ ಅವನ್ಗೆ ಮಾತ್ರೆ ಎಫೆಕ್ಟ್ ಅಂತ ಅವ್ನು ತಿಳ್ಕೊತಾ ಇದ್ದಾನೆ. ನಾನು ಎಷ್ಟೊಂದ್ ಜನನ ನೋಡ್ತೀನಿ, ಬಟ್ ಆದ್ರೆ ಅವ್ರನ್ನ ಯಾರು ಇಲ್ಲಿ ಗಮನಿಸ್ತಾನೆ ಇಲ್ಲ. ಯಾರ ಕಣ್ಗೂ ಅವ್ರು ಕಾಣ್ತಾ ಇಲ್ಲ. ಇದೇನ್ ನನ್ಗೆ ಹಾಕಿರೋ ಮಾತ್ರೆನಾ, ಇಲ್ಲಾಂದ್ರೆ ನನಗೆ ವಿಚಿತ್ರ ಕಾಣ್ತಾ ಇದೆಯಾ ಅಂತ ಆ ಪೇಷಂಟ್ ಕೇಳ್ತಾನೆ. ಅದಕ್ಕೆ ಈ ನರ್ಸ್ ಹೇಳ್ತಾಳೆ, ನೀವ್ ಅನ್ಕೊಂಡಿರೋದು ನಿಜಾನೇ, ಇಲ್ಲಿ ನಿಜಾಲು ಆ ತರ ಪರ್ಸನ್ಗಳು ಇದಾರೆ. ಬಟ್ ಆದ್ರೆ ಅದ್ ಯಾವಾಗ ಆ ತರ ಆಗುತ್ತೆ ಅಂದ್ರೆ ನೀವ್ ಯಾವ್ದಾದ್ರು ಒಂದು ಆಲ್ಮೋಸ್ಟ್ ಸಾಯ ಸ್ಟೇಜ್ ಹೋಗ್ಬಿಟ್ಟು ನೀವು ಬಚಾವ್ ಬಂದ್ರೆ ಆ ತರ ನಿಮ್ಗೆ ಆತ್ಮಗಳು ಎಂಟಿಟೀಸ್ ಗಳು ಕಾಣುತ್ತೆ. ಸೊ ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇಗ್ನೋರ್ ಮಾಡ್ಬೇಕು. ನಿಮ್ ಕಣ್ಣಿಗೆ ಅವ್ರು ಕಾಣ್ತಾ ಇಲ್ಲ ಅನ್ನಂಗೆ ನೀವು ತೋರ್ಸ್ಕೊಬೇಕು. ತಲೆಗೆಸ್ಕೊಂಬೇಡಿ, ಏನು ಆಗಲ್ಲ ಅಂತ ಅವಳು ಒಂದು ಹೆಲ್ಪ್, ಅವಳಿಗೆ ಗೊತ್ತಿರೋ ಒಂದು ನಾಲೆಜ್ ನ ಅವ್ರಿಗೆ ಹೆಲ್ಪ್ ಮಾಡಕ್ ಹೇಳ್ತಾಳೆ. ಅವರು ಇವೆಲ್ಲ ತಿಳ್ಕೊಂತಾರೆ. ಮತ್ತೆ ಅದೇ ಹಾಸ್ಪಿಟಲ್ ಸೀನಲ್ಲಿ ಎಷ್ಟೊಂದು ಬಾಡಿಗಳನ್ನ ತೋರಿಸ್ತಾರೆ. ಇವರೆಲ್ಲ ಕೋಮಾದಲ್ಲಿ ಇರ್ತಾರೆ. ಈ ಕೋಮಾದಲ್ಲಿ ಇರೋರು ಯಾರು ಅಲ್ಲ, ಇವರೆಲ್ಲ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ರಲ್ಲ ಎಷ್ಟೊಂದು ಕ್ಯಾರೆಕ್ಟರ್ ಅವರೇನೆ. ಏನಾಗಿದೆ, ಎಲ್ಲಾರ್ಗು ಒಂದೊಂದು ಆಕ್ಸಿಡೆಂಟ್ಲಿ ಕೋಮಾದಲ್ಲಿ ತಗಲಾಕೊಂಡಿದ್ದಾರೆ. ಇವ್ರ ಆತ್ಮಗಳು ಒಂದ್ ಸ್ಟೇಜ್ ಅಲ್ಲಿ ತಗಲಾಕೊಂಡಿದೆ. ಅವ್ರು ಸತು ಇಲ್ಲ, ಅವ್ರು ಬದುಕು ಇಲ್ಲ. ಆ ತರ ಸ್ಟೇಜು ಅಲ್ಲಿರೋರೆ. ಈ ತರ ಎಷ್ಟೊಂದು ವಿಚಿತ್ರ ನಡೀತಿರೋದು ನಿಮ್ಗೆ ಅನ್ಸಿರುತ್ತೆ. ಎಲ್ಲಾರು ಏನ್ ನಡೀತಿದೆ ಅಂತ ಇವಾಗ ರಿವೀಲ್ ಮಾಡ್ತಾ ಇದಾರೆ. ಅದಾದ್ಮೇಲೆ ಮತ್ತೆ ಈ ಹೈಜು ಅನ್ನೋ ಹುಡ್ಗಿನ ತೋರಿಸ್ತಾರೆ, ಸ್ಕೂಲ್ ಹುಡ್ಗಿನ. ಅವಳು ಯಾವಾಗ್ಲೂ ಬಲ್ಬ್ ತಗೊಂಡ್ ಬರ್ತಾಳೆ ಮನೆಗೆ ಹಾಕಕ್ಕೆ ಅಂತ. ಬಟ್ ತಗೊಬಂದು ಬಲ್ಬ್ ಹಾಕಿದ್ರು ಅದೇನಾಗ್ಬಿಡುತ್ತೆ, ಫ್ಯೂಸ್ ಹೋಗ್ಬಿಡುತ್ತೆ. ಅದು ಹೊಸಾದೇ ಆಗಿದ್ರು ಅದು ಫ್ಯೂಸ್ ವರ್ಕೇ ಆಗಲ್ಲ. ಆ ಡಸ್ಟ್ಬಿನ್ ಪೂರ್ತಿ ಬಲ್ಬ್ ಇರುತ್ತೆ. ಇದನ್ನ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇರ್ತಾಳೆ. ಈ ವಿಷಯ ಕೇಳಿದ್ರೆ ಅವ್ರ ಅಮ್ಮಂಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಬೇಜಾರಾಗ್ಬಿಟ್ಟು ಅವ್ರು ಸ್ವಲ್ಪ ಬೇಜಾರ್ಲಿರ್ತಾರೆ. ಅದ್ ನೋಡ್ಬಿಟ್ಟು ಇವಳು ಹೋಗ್ಬಿಟ್ಟು ಹಗ್ ಮಾಡಿ ಸಮಾಧಾನ ಮಾಡ್ತಿರ್ತಾಳೆ. ಬಟ್ ಹಗ್ ಮಾಡಿದಾಗ ಅವ್ರ ಅಮ್ಮನ ಹತ್ರ ಈ ಹೂವ ಸ್ಮೆಲ್ ಬರುತ್ತಲ್ಲ ಆ ತರ ಇರುತ್ತೆ. ಅಂದ್ರೆ ಈ ಹೂಗಳೆಲ್ಲ ಇಟ್ಟಿದ್ರೆ ಯಾವ ತರ ಗಮ್ಮನುತ್ತೋ ಆ ತರ ಸ್ಮೆಲ್ ಬರುತ್ತೆ. ಏನೋ ಪರ್ಫ್ಯೂಮ್ ಹಾಕೊಂಡ್ಬಿಟ್ಟಿರ್ಬೋದು ಅಂತ ನೀವ್ ಹೇಳ್ಬೋದು. ಅದ್ ಆ ತರ ಇರಲ್ಲ. ನಿಜಾಲು ಹೂವ ಇಟ್ಕೊಂಡಿದ್ರೆ ಹಿಂಗಿರುತ್ತೆ ಆ ತರ ಇರುತ್ತೆ ಸ್ಮೆಲ್ಲು. ಹಂಗೆ ಸೀನ್ ಕಟ್ ಆಗಿ ಮತ್ತೆ ಆ ಡೆಡ್ ಬಾಡಿ ಹತ್ರ ಆ ಡಾಕ್ಟರ್ ಇರೋ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಡಾಕ್ಟ್ರು ಆ ಡೆಡ್ ಬಾಡಿ ಹತ್ರ ನೀನ್ ಸತ್ತೋಗ್ಬಿಟ್ಟಿದ್ಯಾ, ನಿಂದು ಸ್ಟೇಜ್ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡು ತುಂಬಾ ವಿಷಯ ಮಾತಾಡ್ತಿರ್ತಾನೆ. ಆ ಡೆಡ್ ಬಾಡಿನ ಇದ್ರಗಂಟು ತೋರ್ಸೇ ಇರಲ್ಲ ಅವ್ರು ಯಾರು ಫೇಸ್ ಏನು ಅಂತ. ಆ ಫೇಸ್ ಯಾರು ಅಲ್ಲ, ಹೈಜು ಅವ್ರ ಅಮ್ಮ ಇದಾರಲ್ಲ ಅವರೇನೆ. ಅಂದ್ರೆ ಅವ್ರ ಅಮ್ಮ ಕೂಡ ತೀರೋಗ್ಬಿಟ್ಟಿದ್ದಾರೆ. ಅವರು ಊತಾಕಕ್ಕಿಂತ ಮುಂಚೆ ಅವ್ರಿಗೆ ಏನೇನ್ ಮಾಡ್ಬೇಕು ಸಂಪ್ರದಾಯ ಮಾಡ್ತಾ ಇರ್ತಾರೆ. ಆ ಸುತ್ತಮುತ್ತ ಹೂವ ಇಟ್ಟಿರೋದ್ರಿಂದಾನೇ ಅವಳಿಗೆ ಆ ಸ್ಮೆಲ್ ಬಂದಿರುತ್ತೆ. ಅಂದ್ರೆ ಇವ್ರ ಅಮ್ಮ ತೀರೋಗಿದ್ದಾರೆ. ಬಟ್ ಆದ್ರೆ ಹೈಜು ಇದ್ದಾಳಲ್ಲ ಅವಳು ಮಾತ್ರ ಆ ಸೋಲ್ ಇರೋ ವರ್ಲ್ಡ್ ಅಲ್ಲಿ ತಗೊಳಕೊಂಡಿದ್ದಾಳೆ. ಆತ್ಮಗಳು ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಸುತ್ತಾಡ್ತಿರೋ ಆತ್ಮಗಳನ್ನ ಇರೋ
ದಾರಿಲಿ ತಗೊಳಕೊಂಡಿದ್ದಾಳೆ. ಅಲ್ಲಿ ಅವಳು ಯಾಕೆ ಅಲ್ಲಿಗೆ ಬಂದ್ಲು, ಇವರೆಲ್ಲ ಯಾಕೆ ಇಲ್ಲಿ ಬಂದು ತಗೊಳಕೊಂಡ್ರು ಅಂತ ಒಂದು ಚಿಕ್ಕದಾಗಿರೋ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಸೀನು ಶಿಫ್ಟ್ ಆಗುತ್ತೆ ತುಂಬಾ ಹಿಂದೆ, ಒಂದು ವರ್ಷ ಆದ್ಮೇಲೆ, ಸ್ವಲ್ಪ ವರ್ಷ ಆದ್ಮೇಲೆ. ಸ್ಟಾರ್ಟಿಂಗ್ ಸೀನ್ಲಿ ಎಷ್ಟೊಂದು ಮೆಟ್ರೋ ಸ್ಟೇಷನ್ಗಳನ್ನ ತೋರಿಸಿ ಅಲ್ಲಿ ಎಲ್ಲಾರು ಬ್ಯುಸಿ ಆಗಿರೋ ವರ್ಕ್ ಸ್ಟೇಷನ್ ತೋರಿಸ್ತಾರೆ. ಎಷ್ಟೊಂದು ಜನ ಅವ್ರವ್ರ ಕೆಲ್ಸಕ್ಕೆ ಮನೆಗೆ ಹೋಗ್ತಾ ಇರ್ತಾರೆ. ಅದಲ್ಲಿ ಕಿಮ್ ಅಂತ ಆ ಜೆಂಟ್ಲ್ಮ್ಯಾನ್ ಇದ್ನಲ್ಲ, ಸೂಟು ಬುಟ್ಟು ಹಾಕೊಂಡ್ಲ, ಫಸ್ಟ್ ಸೀನ್ಲಿ ತೋರಿಸ್ತಾರಲ್ಲ ಆ ವ್ಯಕ್ತಿನ ತೋರಿಸ್ತಾರೆ. ಆ ವ್ಯಕ್ತಿ ಮನೆಗೆ ಹೋಗ್ತಾನೆ, ಆ ಫೋಟೋ ತೋರಿಸ್ತಾರೆ. ಆ ಫೋಟೋಲಿ ಇರೋದು ಅವ್ನ ವೈಫೇ. ಆ ವೈಫ್ ಯಾರು ಅಲ್ಲ, ಆ ಹುಡುಗಿ ವೈಟ್ ಡ್ರೆಸ್ ಹಾಕೊಂಡು ನಿಂತಿರ್ತಾಳಲ್ಲ ಬಸ್ ಸ್ಟ್ಯಾಂಡ್ಲಿ, ಅವಳೇನೆ. ಆ ಹುಡುಗಿ ಹೆಸರು ಲೀ ಅಂತ. ಅವ್ರಿಬ್ರು ಗಂಡ ಹೆಂಡತಿ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಹೈಜೋನ್ ಆಮೇಲೆ ಸಿಯೋನ್ ಅಂತ ಒಂದ್ ಲೇಡಿನ ತೋರಿಸ್ತಾರೆ, ಅಂದ್ರೆ ಇಬ್ರು ಲೇಡಿನ. ಅದ್ರಲ್ಲಿ ಹೈಜೋನ್ ಅಂತಿದ್ರಲ್ಲ ಅವರೇನೆ, ಆ ದೊಡ್ಡಕ್ಕೆ ಉದ್ದಕ್ಕೆ ಬೆಳೀತಾರಲ್ಲ ಅವರೇನೆ ಅದು. ಇವರಿಬ್ರು ಒಂದು ಕ್ಲೋಸ್ ಫ್ರೆಂಡ್ಸ್. ನೆಕ್ಸ್ಟ್ ಸೀನ್ ಅಲ್ಲಿ ಹೈಜು ಆಮೇಲೆ ಅವ್ರ ಅಮ್ಮ ಇಬ್ರು ತೋರಿಸ್ತಾರೆ. ಅವ್ರ ಅಮ್ಮ ಇದಾರಲ್ಲ, ಹೈಜು ಕಂಡು ತುಂಬಾ ಪ್ರಾಣ, ಅವ್ಳ ಮಗಳು ಕಂಡ್ರೆ ಅಷ್ಟಿಷ್ಟ. ಎಲ್ಲಾ ವಿಷಯದಲ್ಲೂ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಅದೇ ತರ ಅವ್ರ ಅಪ್ಪಂಗೆ ಹೇಳಿರ್ತಾರೆ ಮಗಳನ್ನ ಕರ್ಕೊಬಾ ಅಂತ. ಅವ್ರ ಅಪ್ಪಂಗೆ ಬರಕ್ಕಾಗಲ್ಲ ಅನ್ನೋ ಒಂದೇ ಒಂದು ರೀಸನ್ಸ್ಗೋಸ್ಕರ ಅವಳನ್ನೇ ಬರಕ್ ಹೇಳಿರ್ತಾರೆ. ಬಟ್ ಆದ್ರೆ ಇವಳು ಎಲ್ಲೂ ಅವಳಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಮಗಳನ್ನ ಕರ್ಕೊಂಡು ಹೋಗೋಕ್ಕೋಸ್ಕರ ಅವ್ರ ಅಮ್ಮನೇ ಬಂದಿರ್ತಾರೆ. ಬರ್ಬೇಕಾದ್ರೆ ಆ ಬಸ್ ಬಂದು ನಿಂತ್ಕೊಳುತ್ತೆ. ಆ ಬಸ್ಗೆ ಎಲ್ಲಾರು ಹತ್ಕೊಂತಾರೆ. ಆ ಬಸ್ ಡ್ರೈವರ್ ಯಾರು ಅಲ್ಲ, ಅದೇ ಪರ್ಸನ್, ಅದೇ ಲಿಫ್ಟ್ ಅಲ್ಲಿ ಅಳ್ತಾನೆ ಇರ್ತಾನಲ್ಲ, ನೀರೆಲ್ಲ ನಿಂತು ತುಂಬ್ಕೊಂಡ್ಬಿಡುತ್ತಲ್ಲ, ಅದೇ ಪರ್ಸನ್ ಬಸ್ ಡ್ರೈವರ್ ಆಗಿರ್ತಾನೆ. ಆಮೇಲೆ ಆ ಡ್ರೈವರು ಒಂದ್ ವಿಷಯ ನೋಟಿಸ್ ಮಾಡ್ತಾನೆ, ಆ ಬಸ್ ಅಲ್ಲಿರೋ ಬ್ರೇಕ್ಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂತ. ಬಟ್ ಆದ್ರೆ ಒಂದ್ ಲೆವೆಲ್ ಮ್ಯಾನೇಜ್ ಮಾಡ್ಬೋದು ಅಂತ ಅವ್ನು ತಿಳ್ಕೊಂತಾನೆ. ಯಾಕೆಂದ್ರೆ ಅವನಿಗೆ ಟೈಮ್ ಇಲ್ಲ, ಇದು ಹೋಗ್ಬಿಟ್ಟು ಮಾಡ್ಕೊಂಡು ನಿಂತ್ಕೊಂಡ್ರೆ ಅವ್ನದು ಶಿಫ್ಟು ಇನ್ನೂ ಡಿಲೇ ಆಗ್ಬಿಡುತ್ತೆ ಅಂತ ಅವ್ನ್ ಏನ್ ಮಾಡ್ತಾನೆ, ಅದ್ರ ಬಗ್ಗೆ ಕೇರೆ ಮಾಡದೆ ಹಂಗೆ ಕರ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅದಲ್ದೆ ಇಲ್ಲಿ ಬಸ್ಸಲ್ಲಿ ಎಲ್ಲಾ ಮೇನ್ ಕ್ಯಾರೆಕ್ಟರ್ಗಳು ಹತ್ಬಿಟ್ಟು ವೆಯ್ಟ್ ಮಾಡ್ತಿರ್ತಾರೆ ಬಸ್ ಮೂವ್ ಆಗ್ಲಿ ಅಂತ. ಮುಂದೆ ಹೋಗ್ತಾ ಹೋಗ್ತಾ ಒಂದ್ ಬಸ್ಸಲ್ಲಿರೋ ಟೈರ್ ಇರುತ್ತಲ್ಲ, ಅದು ಮಳೆಗೆ ತುಂಬಾ ಕಂಟ್ರೋಲ್ಗೆ ಸಿಗಲ್ಲ. ಒಂದೇನಾಗುತ್ತೆ, ಟೈರ್ ಬಸ್ಟ್ ಆಗ್ಬಿಡುತ್ತೆ. ಬ್ಯಾಲೆನ್ಸ್ ಸಿಕ್ಕದೆ ಮುಂದಕ್ಕೆ ಹೋಗ್ಬಿಡ್ತಾನೆ. ಅದು ಬ್ರಿಡ್ಜಲ್ಲಿ ಕ್ರಾಸ್ ಮಾಡ್ತಿರುತ್ತೆ. ಆಲ್ರೆಡಿ ಬಸ್ಸಲ್ಲಿ ಬ್ರೇಕೇ ಇಲ್ಲ. ಅವ್ನ್ ಬ್ರೇಕ್ ಹಿಡಿಯಕ್ಕೆ ಟ್ರೈ ಮಾಡಿದ್ರು ಆಗ್ತಿರಲ್ಲ, ಹೋಗ್ಬಿಟ್ಟು ತುದಿಲ್ ನಿಂತ್ಕೊಂಡ್ಬಿಡುತ್ತೆ. ಅದೇ ಸೀನಲ್ಲಿ ಈ ಕಿಮ್ ಎಂತಿ ಇರ್ತಾಳಲ್ಲ, ಲೀ ಅಂತ, ಅದೇ ಫಸ್ಟ್ ಸೀನಲ್ಲಿ ನೋಡ್ತಿರಲ್ಲ, ಆ ಲೇಡಿ ಅವ್ರ ಹಸ್ಬೆಂಡ್ ನ ಕರ್ಕೊಂಡು ಹೋಗೋಕ್ಕೋಸ್ಕರ ಬಸ್ ವೇಟ್ ಮಾಡಕ್ಕೆ ಅಂತ ಬರ್ತಾ ಇರ್ತಾಳೆ. ಅದ್ ನೋಡಿದ್ದ ಅವಳಿಗೆ ಶಾಕ್ ಆಗ್ಬಿಟ್ಟು ಪೊಲೀಸ್ ಎಲ್ಲಾರನ್ನು ಕರೀತಾಳೆ. ಆಗ ಎಲ್ಲಾರನ್ನು ತಗೊಂಡೋಗ್ಬಿಟ್ಟು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಫುಲ್ ಎಲ್ಲಾರು ಕೋಮಾದಲ್ಲೇ ಇರ್ತಾರೆ. ಆಲ್ಮೋಸ್ಟ್ ಎಲ್ಲಾರ್ಗು ಟ್ರೀಟ್ಮೆಂಟ್ ನಡೀತಿರುತ್ತೆ. ತುಂಬಾ ಸಿವಿಯರ್ ಆಗಿ ಡ್ಯಾಮೇಜ್ಗಳಾಗ್ಬಿಟ್ಟಿರುತ್ತೆ. ಅಲ್ಲಿರೋ ಯಾರಿಗೂನು ಜ್ಞಾನನೇ ಇರಲ್ಲ, ಎಲ್ಲಾ ಕೋಮಾದಲ್ಲಿ ಇರ್ತಾರೆ. ಅದಲ್ದೆ ಹಾಸ್ಪಿಟ್ಲಿಗೆ ಬರೋ ಅಷ್ಟರಲ್ಲೇ 2 ಪ್ರಾಣ ಹೋಗೇ ಬಿಟ್ಟಿರುತ್ತೆ. ಅವ್ರು ಯಾರು ಅಲ್ಲ, ಹೈಜು ಅವ್ರ ಅಮ್ಮ ಇರ್ತಾರಲ್ಲ, ಇಬ್ಬರದು ಪ್ರಾಣ ಹೋಗಿದೆ. ಅದರಲ್ಲಿ ಅಕಿಮ್ ಅಂತ ಜೆಂಟ್ಲ್ಮ್ಯಾನ್ ಇರ್ತಾನಲ್ಲ, ಅವರ ವೈಫ್ ಇದ್ದಾಳಲ್ಲ, ಅವಳಿಗೆ ಮಾತು ಬರಲ್ಲ, ಕಿವಿನೂ ಕೇಳಲ್ಲ. ಅವನಿಗೆ ಪ್ರಪಂಚ ಅಂತಿರೋದೆ ಅವ್ನ ಹಸ್ಬೆಂಡ್ ಬಿಟ್ರೆ ಯಾರು ಇರಲ್ಲ. ಹಂಗಿರ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮಂಗೆ ಮೆಸೇಜ್ ಮಾಡ್ಬಿಟ್ಟು ಕೇಳ್ತಾಳೆ ಕಿಮ್ಗೆ ಏನಾಯ್ತು ಅಂತ. ಬಟ್ ಆದ್ರೆ ಇವಳ ಜೊತೆ ಇರೋದು ಅವ್ರ ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ. ಏನ್ ಮಾಡ್ತಾರೆ, ಬೇಕು ಅಂತ ಸುಳ್ಳು ಹೇಳ್ಬಿಡ್ತಾರೆ. ಅವ್ನಿಗೆ ಸತ್ತೋಗ್ಬಿಟ್ಟ, ಅವ್ನ ಜೀವ ಬಿಟ್ಬಿಟ್ಟ ಅನ್ಕೊಂಡು. ಇವಳಿಗೆ ಕೇಳಿದ್ದೆ ಇವಳಿಗೆ ತಲೆನೇ ಓಡಲ್ಲ, ಕೈ ಓಡಲ್ಲ. ಏನ್ ಮಾಡ್ತಾಳೆ, ಇವ್ರು ಏನ್ ತಿಳ್ಕೊತಾರೆ, ಈ ತರ ಹೇಳಿದ್ರಿಂದ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಅಂತ. ಬಟ್ ಆದ್ರೆ ಇವಳು ಎಂತ ಡಿಸಿಷನ್ ತಗೋಬಿಡ್ತಾಳೆ ಅಂದ್ರೆ, ಅವ್ನಿಲ್ದ ಅಂದ್ಮೇಲೆ ನಾ ಯಾಕೆ ಪ್ರಪಂಚದಲ್ಲಿ ಇರ್ಲಿ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಇದನ್ನ ಯಾರು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಅವಳು ಸಾವು ಯಾವ ತರ ಇರುತ್ತೆ ಅಂದ್ರೆ, ಅವಳು ಕೈಲಿರೋ ಬೆಟ್ಟು ಉಗುರುಗಳೆಲ್ಲ ಹೋಗ್ಬಿಡುತ್ತೆ. ಸೊ ಅದರಿಂದನೇ ಅವಳು ಆ ಸೋಲ್ ವರ್ಡ್ ಬಂದಾಗ ಅಲ್ಲಿ ಅವಳು ಉಗುರು ಫುಲ್ ಉಲ್ಟಾ ಇರುತ್ತೆ. ಅದೇ ತರ ಇವಳು ಸತ್ತೋದ್ಮೇಲೆ ಎಲ್ಲಾರು ಒಂದ್ ಸೋಲ್ ವರ್ಡ್ ಬಂದ್ಬಿಡ್ತಾರೆ. ಅದೇ ತರ ಇವಳು ಕೂಡ ಅವಳಾಗೋಳತಿರೋದ್ಲಲ್ವಾ, ಇವಳು ಕೂಡ ಆ ವರ್ಡ್ ಬಂದಿರ್ತಾಳೆ. ಅಲ್ಲಿ ಆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಳೆ. ಆ ಬಸ್ ನಾರ್ಮಲ್ ಆಗಿ ಬಂದು ನಿಂತ್ಕೊಳ್ಳುತ್ತೆ. ಅವ್ನ ಹಸ್ಬೆಂಡ್ ಕೂಡ ಈಚೆ ಬರ್ತಾನೆ. ಬಟ್ ಬರೋನ್ಗೆ ಇಲ್ಲಿ ಏನ್ ನಡೀತಿದೆ, ಹೊರಗಡೆ ಏನ್ ನಡೀತು ಅಂತ ಅವನ ಹೆಸರು ಬಗ್ಗೆನೂ ಸರಿ, ಅವ್ನ ಲೈಫ್ ಬಗ್ಗೆನೂ ಗೊತ್ತಿಲ್ಲ, ಅವಳ ವೈಫ್ ಬಗ್ಗೆನೂ ಅವ್ನಿಗೆ ಒಂಚೂರು ಗೊತ್ತಿರಲ್ಲ. ಇವಳನ್ನ ನೋಡ್ತಾನೆ, ನೋಡ್ಬಿಟ್ಟು ಏನೂ ಮಾತಾಡಲ್ಲ, ಮುಂದಕ್ಕೆ ಹೋಗ್ಬಿಡ್ತಾನೆ. ಇವಳಿಗೆ ಅದ್ ನೋಡ ಇನ್ನೂ ಬೇಜಾರಾಗುತ್ತೆ. ಅವ್ನು ಇಳಿದಾಗ ಈ ಹುಡುಗಿನ ನೋಡ್ತಾನೆ. ಯಾಕಂದ್ರೆ ಇವಳು ಯಾಕೆ ನಾನು ನೋಡ್ತಾವಳೆ ಅಂತ ಅವನಿಗೆ ಒಂಥರ. ಸ್ವಲ್ಪ ದೂರ ಹೋಗೋನು ಅಲ್ಲಿ ಹೋಗ್ಬಿಟ್ಟು ಕೆಳಗೆ ಬಿದ್ದೋಗ್ಬಿಡ್ತಾನೆ. ಏನಕ್ಕೆ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಅವ್ನ 2 ಕಾಲು ಮುರಿದೋಗ್ಬಿಟ್ಟಿರುತ್ತೆ ಮಂಡಿ ಹತ್ರ. ಸೊ ಅವನಿಗೆ ಬ್ಯಾಲೆನ್ಸೇ ಇಲ್ಲ.
ಅದರಿಂದ ಇವಳು ಡೈಲಿ ಇದಾಗದ್ನ ನೋಡ್ತಾನೆ ಇರ್ತಾಳೆ. ಡೈಲಿ ಬರ್ತಾನೆ, ಡೈಲಿ ಮಾತಾಡಿಸ್ತಾನೆ, ಮುಂದಕ್ಕೆ ಹೋಗ್ಬಿಟ್ಟು ಬಿದ್ದೋಗ್ಬಿಡ್ತಾನೆ. ಇದು ನೋಡ ಅವಳಿಗೆ ತಡೆಯಕ್ಕಾಗದೆ ಒಂದಿನ ಆ ಬಾಡಿನ ತಗೊಂಡೋಗಿ ಹೊಲಿಗೆ ಹಾಕ್ಬಿಡ್ತಾಳೆ, ಹೆಂಗಾರ ಮಾಡಿ ಸರ್ವೈವ್ ಮಾಡ್ಲಿ ಅಂತ. ಅದೇ ತರ ತುಂಬಾ ಸರಿ ಮಾಡಿರ್ತಾಳೆ. ಅಲ್ಲಿ ಏನು ಚೇಂಜಸ್ ಆಗಿರಲ್ಲ. ಬಟ್ ಅದೊಂದಿನ ಮಾತ್ರ ಅವ್ನ್ ಬಂದು ಇವಳನ್ನ ಕರ್ದಿ ಮನೆ ಕರ್ಕೊಂಡು ಹೋಗಿರ್ತಾಳೆ. ಇಲ್ಲೇ ನಮ್ಗೆ ಗೊತ್ತಾಗೋದು, ಏಕೆಂದ್ರೆ ನಾವೇನ್ ತಿಳ್ಕೊತೀವಿ ಸ್ಟಾರ್ಟಿಂಗ್ ಸೀನ್ ಇಂದ ಇವಳು ಕೆಟ್ಟವಳು, ಒಂದು ದೆವ್ವ ಇದು ಅಂತ ತಿಳ್ಕೊತೀವಿ. ಬಟ್ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಇವಳು ಒಳ್ಳೆವಳು. ಇವಳು ಹಸ್ಬೆಂಡ್ಗೋಸ್ಕರ ತನ್ನ ಜೀವನ ಕಳ್ಕೊಂಡಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಜೀವನ್ ಅಂತ ಹುಡುಗಿ ಇದ್ಲಲ್ಲ, ಅಂದ್ರೆ ಓದ್ತಾ ಇದ್ಲಲ್ಲ, ಅವಳ ಮನೇಲಿ ಲೈಟ್ ಬರ್ತಿರಲ್ಲ, ಅವಳನ್ನ ತೋರಿಸ್ತಾರೆ. ಅವಳು ಲೈಟ್ ಬರ್ದೆ ಹುಚ್ಚಿಡ್ದಂಗ್ ಆಗ್ತಿರತ್ತೆ. ಒಂದ್ ಟೈಮ್ ಗಂಟ ನೋಡ್ಬಿಟ್ಟು ಬೇಜಾರಾಗ್ತಿದ್ದಾಗ ಕಾಲ್ ಸ್ಲಿಪ್ ಆಗಿ ಕೆಳಗೆ ಬಿದ್ದು ಬಿಡ್ತಾಳೆ. ಬಿದ್ದಿದ್ದೆ ಅವಳಿಗೆ ಪ್ರೆಸೆಂಟ್ ಲೈಫ್ ಅಲ್ಲಿ ಏನೇನೆಲ್ಲ ನಡೀತೋ ಅದೊಂಚೂರು ಜ್ಞಾಪನ ಬರುತ್ತೆ. ಆ ಆಕ್ಸಿಡೆಂಟ್ಲಿ ಎಷ್ಟೊಂದ್ ಜನ ಬರ್ಬೇಕಾರೆ ಅವಳ ಫ್ರೆಂಡ್ ಹಯೋನ್ ಅಂತ ಇರ್ಲಲ್ಲ, ಅಂದ್ರೆ ಉದ್ದ ಜಡೆ ಬಿಟ್ಕೊಂಡು ದೊಡ್ಡದಾಗ್ತಿರ್ಲಲ್ಲ, ಆ ಹುಡುಗಿ ಇವಳನ್ನ ಹಿಡ್ಕೊಂಡಿರ್ತಾಳೆ. ಅವಳು ಬಿಡಕ್ಕಿಂತ ಮುಂಚೆ ಹಿಂದೆಗಡೆ ಹಗ್ ಮಾಡ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಕಾಪಾಡಿರ್ತಾಳೆ. ಇದು ಜ್ಞಾಪನ ಬಂದಿದ್ದೆ ಸಖತ್ ಬೇಜಾರಾಗ್ಬಿಟ್ಟು ಅಳ್ತಾ ಇರ್ತಾಳೆ. ಬಟ್ ಹಯೋನನ್ನ ದೆವ್ವ ಹಿಂದೆಗಡೆ ಕೂತ್ಕೊಂಡು ಇವಳನ್ನ ಸಮಾಧಾನ ಮಾಡ್ತಾ ಇರುತ್ತೆ. ಆಗ ನೆಕ್ಸ್ಟ್ ಸೀನ್ ಅಲ್ಲಿ ಈ ಡಿಟೆಕ್ಟಿವ್ ನ ತೋರಿಸ್ತಾರೆ. ಆ ಡಿಟೆಕ್ಟಿವ್ ಒಂದ್ ಸಿಗರೇಟ್ ಹಸಕ್ಕೆ ಅಂತ ನಿಂತ್ಕೊಂಡು ಅಲ್ಲಿ ಹಸಕ್ ನಿಂತಿರ್ತಾನೆ. ಅವಾಗ ಒಂದು ರಿಫ್ಲೆಕ್ಷನ್ ಕಾಣುತ್ತೆ, ಅಂದ್ರೆ ಅವ್ನ ಶ್ಯಾಡೋಸ್ ಗೋಡೆ ಮೇಲೆ ಬೀಳ್ತಾ ಇರುತ್ತೆ. ಬಿದ್ದಾಗ ಅವನ್ ತಲೆಯಲ್ಲಿ ಒಂದ್ ಅರ್ಧ ಭಾಗನೇ ಇರಲ್ಲ, ಅಂದ್ರೆ ಕಟ್ ಆಗ್ಬಿಟ್ಟಿರುತ್ತೆ. ಆ ರಿಫ್ಲೆಕ್ಷನ್ ಅವ್ನು ನೋಡ್ತಾನ. ಅದನ್ನ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟು ಮತ್ತೆ ಇಲ್ಲಿ ಬಂದ್ಬಿಟ್ಟು ಲೈಟ್ ಶಾಪ್ ಅಲ್ಲಿರೋ ಆ ಪರ್ಸನ್ ಹತ್ರ ಕೇಳ್ತಾನೆ, ಏನ್ ಆಗ್ತಿದೆ ಇಲ್ಲಿ, ಈ ವರ್ಲ್ಡ್ ಅಲ್ಲಿ ಏನೆಲ್ಲ ನಡೀತಿದೆ ಅಂತ ಹೇಳು ಅಂತ ಕೇಳ್ತಾನೆ. ಏನೇ ಕೇಳಿದ್ರು ಅವ್ನು ರೆಸ್ಪಾಂಡ್ ಮಾಡಲ್ಲ. ಇನ್ನೊಂದ್ ವಿಷಯ ಕೇಳ್ತಾನೆ, ಈ ವರ್ಲ್ಡ್ ಅಲ್ಲಿ ನಡೀತಿರೋದೇ ಡಿಫ್ರೆಂಟ್ ಆಗಿದೆ, ಇಲ್ಲಿ ಬೆಳಗ್ಗೆನೆ ಆಗ್ತಾ ಇಲ್ಲ, ಅದಲ್ದೆ ಯಾವಾಗ್ಲೂ ರಾತ್ರಿ ಹೆಂಗಿರಕ್ ಸಾಧ್ಯ ಅನ್ಕೊಂಡು ಹೇಳ್ಬೇಕಾರೆ ನನಗೇನಾಗ್ತಿದೆ ಹೇಳು ಅಂದಾಗ ಅವ್ನು ಒಂದೇ ವಿಷಯ ಮಾಡೋದು, ಅವ್ನ್ ಕನ್ನಡಕ ತೆಗಿತಾನೆ. ಇವಾಗ ಅವ್ನ ಕಣ್ಣ ರಿಯಲ್ ಆಗಿ ತೋರಿಸ್ತಾರೆ. ಅವ್ನ ಕಣ್ಣು ಒಂಥರ ಡಿಮೋನಿಕ್ ಆಗಿ ಒಂದ್ ಕಲರ್ಫುಲ್ ಆಗಿರುತ್ತೆ, ಒಂಥರ ಕೊತ್ತಿಕನ್ ತರ ಡಿಫ್ರೆಂಟ್ ಆಗಿರುತ್ತೆ. ಆ ಕಣ್ಣು ನೋಡಿದ್ದೆ ಇವನ್ ಕಣ್ಣು ಬೆಳ್ಳಗಾಗ್ಬಿಡುತ್ತೆ. ಅಂದ್ರೆ ಇವನ್ಗಿರೋ ಮೆಮೊರೀಸ್ ಎಲ್ಲ ಅವ್ನಿಗೆ ವಾಪಸ್ ಬಂದ್ಬಿಡುತ್ತೆ. ಅವ್ನು ಹೆಂಗ್ ಸತ ಅಂತ ಅವ್ನ್ ಗೊತ್ತಾಗ್ಬಿಡುತ್ತೆ. ಆವಾಗ ಆ ಜಂಗ್ ಬಗ್ಗೆ ಅವನ್ ಸ್ಟೋರಿ ಬಗ್ಗೆ ಕೇಳ್ತಾನೆ, ಏನಾಯ್ತು ನಿನ್ಗೆ ಹೆಂಗ್ ಇಲ್ಲಿ ಬಂದೆ ಅಂತ. ಯಾಕೆಂದ್ರೆ ಇವನ್ ಬಗ್ಗೆ ಅಂತ ಇವ್ನ್ ಗೊತ್ತಾಗ್ಬಿಡ್ತು. ಅವ್ನ್ ಕೇಳಿದಾಗ ಎಲ್ಲಾ ವಿಷಯ ಹೇಳ್ತಾನೆ. ಅವನ್ ಏನೋ ಕೆಲಸ ಮಾಡ್ಬೇಕಾದ್ರೆ ಬಿಲ್ಡಿಂಗ್ ಅಲ್ಲಿ ಭೂಕಂಪ ಆಗ್ಬಿಟ್ಟು ಇಡೀ ಬಿಲ್ಡಿಂಗ್ ಉದ್ರೋಗ್ಬಿಟ್ಟಿರುತ್ತೆ ಕೆಳಗೆ. ಆವಾಗ ಏನಾಗುತ್ತೆ, ಇವನ್ ಮಗಳೇ ಒಬ್ಬ ಇರ್ತಾಳೆ ಚಿಕ್ಕ ಹುಡುಗಿ, ಕಷ್ಟಪಟ್ಟು ಆ ಹುಡುಗಿನ ಹೆಂಗೋ ಕಾಪಾಡಕ್ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಇವನು ಈ ಸೋಲ್ ಒಳಗೆ ಈ ವರ್ಡ್ ಬಂದ್ಬಿಟ್ಟಿರ್ತಾನೆ. ನೋಡಿದ್ರೆ ಆ ಹುಡುಗಿ ಬಚಾವ್ಬಿಟ್ಟಿದ್ದಾಳೆ. ಇಲ್ಲಿ ಬಂದ್ಮೇಲೆ ಡೈರೆಕ್ಟ್ ಆ ಲೈಟ್ ಶಾಪ್ ಬಂದಿದ್ದಾಳೆ. ಆ ಲೈಟ್ ಶಾಪ್ ಒಳಗಡೆ ಒಂದ್ ಲೇಡಿ ಇರ್ತಾಳೆ. ಆ ಲೇಡಿ ಒಂದೇ ಮಾತು ಹೇಳೋದು, ನಾನು ಸತ್ತೋಗ್ಬಿಟ್ಟಿದೀನಿ, ನಾನೊಂದು ಆತ್ಮ ಅಂತ ಎಲ್ಲಾ ವಿಷಯ ಹೇಳ್ಬಿಡ್ತಾಳೆ. ಏನು ಎಕ್ಸ್ಟ್ರಾ ಹೇಳ್ದೆ ತಲೆ ಕೆಡಿಸ್ದೆ. ಇವನ್ ಎಲ್ಲಾನು ಕೇಳಿಸ್ಕೊಂತಾಳೆ. ನನ್ ಮಗಳನ್ನ ನೋಡ್ಬೇಕು, ನಮ್ಮ ಮಗಳು ಸತ್ತೋಗ್ಬಿಡ್ತಾಳೆ, ಅವಳನ್ನ ಕಾಪಾಡ್ಬೇಕು ಅಂತ ಇವ್ನ್ ಗೊಣಗ್ತಾನೆ ಇರ್ತಾನೆ. ಯಾಕಂದ್ರೆ ಇವ್ನಿಗೆ ಏನ್ ಆಗ್ತಿದೆ ಅಂತ ಗೊತ್ತಿಲ್ಲ, ಅವ್ನು ಎಲ್ಲಿ ಬಂದಿದ್ದಾನೆ ಅಂತ. ಆಗ ಅವಳು ಒಂದೇ ವಿಷಯ ಹೇಳೋದು, ನೀ ಸತ್ತೋಗ್ಬಿಟ್ಟಿದ್ಯಾ, ನೀ ಇಲ್ಲಿಗೆ ಬಂದಿರೋದು ಏನಕ್ಕೆ ಅಂದ್ರೆ ನಿನ್ ಮಗಳು ಬಚ್ಚವಾಗಿದ್ದಾಳೆ, ಸೊ ಅವಳನ್ನ ಇಲ್ಲಿ ನೀನು ಮತ್ತೆ ನೋಡಕ್ಕಾಗಲ್ಲ ಅಂತ ಹೇಳ್ತಾರೆ. ಇವನ್ ಏನ್ ಮಾಡ್ತಾನೆ, ಅದೇ ಜಾಗದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾನೆ. ಯಾಕೆಂದ್ರೆ ಒಂದಲ್ಲ ಒಂದಿನ ನನ್ನ ಮಗಳು ಇಲ್ಲಿ ಬಂದೇ ಬರ್ತಾಳೆ, ಅವಾಗ್ಲಾರು ಅವಳನ್ನ ಮಾತಾಡ್ಸೋಣ ಅಂತ ಅವನ್ಗೆ ಆಸೆ, ಅವಳ ಮಗಳನ್ನ ನೋಡ್ಬೇಕು ಅಂತ ಆಸೆ. ಅದರಿಂದ ಅವನು ಅಲ್ಲೇ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಅವ್ನಿಗೆ ಇಲ್ಲಿರೋದ್ರಿಂದ ಏಜೇ ಆಗಲ್ಲ. ಆಗ ಮತ್ತೆ ಡಿಟೆಕ್ಟಿವ್ ತಲೆ ಎಲ್ಲ ಒಂಥರ ಅಲ್ಲಾಡಿಸ್ತಾ ಇರ್ತಾನೆ. ಯಾಕಂದ್ರೆ ಅವ್ನಿಗೆ ಏನ್ ಆಗ್ತಿದೆ ಗೊತ್ತಿಲ್ಲ. ಆಗ ನೀನು ಕೋಮದಲ್ಲಿ ಇದೆಯಾ, ನಿನಗೆ ಅರ್ಧಂಬರ್ಧ ಎಚ್ಚರ ಆಗ್ತಿದೆ, ಸೊ ಅದಕ್ಕೆ ಹಿಂಗ್ ಆಡ್ತಾ ಇರೋದು. ನೀನು ಇಲ್ಲಿರೋ ಲೈಟ್ ಅಲ್ಲಿ ನಿಂದೇ ಒಂದು ಲೈಟ್ ಅಂತಿದೆ, ಆ ಲೈಟ್ ನ ನೀವು ಹುಡುಕ್ಬಿಟ್ರೆ ನೀವು ವಾಪಸ್ ನಿನ್ ದೇಹಕ್ಕೆ ಹೋಗ್ಬೋದು, ರಿಯಲ್ ವರ್ಲ್ಡ್ ಹೋಗ್ಬೋದು. ಬಟ್ ನೀ ಅಲ್ಲಿಗೆ ಹೋದ್ಮೇಲೆ ನೀ ಎಲ್ಲಾ ವಿಷಯ ಮರ್ತೋಗ್ತೀಯಾ ಅಂತ ಹೇಳ್ತಾನೆ. ಲೈಟ್ ಯಾವುದು ಅಂತ ನಿನಗೆ ಆಲ್ರೆಡಿ ಗೊತ್ತಾಗಿದೆ, ಬಟ್ ಆದ್ರೆ ನಿಂಗೆ ಅರ್ಥ ಆಗ್ತಿಲ್ಲ, ನಿನ್ ಲೈಟ್ ನಿನ್ನ ಹತ್ರನೇ ಇದೆ ಅಂತ ಹೇಳ್ತಾನೆ. ಆ ಲೈಟ್ ಯಾವುದು ಅಲ್ಲ, ಅವ್ನ್ ಸಿಗರೇಟ್ ಹಸಕ್ಕೆ ಅವಾಗ ಹಸ್ಕೊಂತ ಇರ್ತಾನಲ್ಲ, ಆ ಸಿಗರೇಟ್ ಹಸಕ್ಕೆ ಯೂಸ್ ಮಾಡೋ ಆ ಲೈಟರ್ಲಿ ಬರೋ ಬೆಳಕೆ ಅವನ್ ಲೈಟು. ಇದು ಗೊತ್ತಾದ್ಮೇಲೆ ಅಳ್ತಾ ಇರ್ತಾನೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಈ ಬಸ್ ಡ್ರೈವರ್ನ ತೋರಿಸ್ತಾರೆ. ಅವ್ನಿಗೆ ಅದು ಹೆಂಗೋ ಆಗ್ಬಿಟ್ಟು ಎಲ್ಲಾ ವಿಷಯ ಜ್ಞಾಪನ ಬಂದ್ಬಿಟ್ಟಿದೆ. ಸೊ ಅವನ್ ಏನ್ ಮಾಡ್ತಾನೆ, ಇವ್ನ್ ಮಾಡಿರೋ ಒಂದು ತಪ್ಪಿಂದ ತಾನೇ ಎಷ್ಟೊಂದು ಜನ ಸತ್ತಿದ್ದು. ಅಂದ್ರೆ ಬಸ್ ಬ್ರೇಕ್ ಹಿಡಿತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ಮೇಲೂ ಅವನು ಓಡಿಸ್ಕೊಂಡು ಹೋಗಿರ್ತಾನೆ. ಸೊ ಅದರಿಂದನೇ ಎಷ್ಟೊಂದು ವಿಷಯ ನಡೆದಿರುತ್ತೆ. ಅದಕ್ಕೆ ಅವನಿಗೆ ಗಿಲ್ಟ್ ಅಲ್ಲಿ ಇದ್ದಾನೆ. ಆದಷ್ಟು ಜನಗಳನ್ನ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಆ ಚಿಕ್ಕ ಹುಡುಗ ಇರ್ತಾನಲ್ಲ, ಅಂದ್ರೆ ಆ ಎದುರ್ಕೊಂತ ಇರ್ತಾನಲ್ಲ ಸ್ಕೂಲ್ ಹುಡುಗ, ಅವನ್ನ ಕರ್ಕೊಂಡು ಹೋಗ್ತಿರ್ತಾನೆ ಎತ್ಕೊಂಡು. ಯಾಕಂದ್ರೆ ಅವ್ನು ನಡಿಯಕ್ ಆಗ್ತಾ ಇಲ್ಲ, ಎತ್ಕೊಂಡು ಹೋಗ್ಬಿಟ್ಟು ಲೈಟ್ ಶಾಪ್ ಹತ್ರ ಬಿಟ್ಬಿಟ್ಟು ಅವ್ನು ವಾಪಸ್ಸು ರಿಯಲ್ ವರ್ಲ್ಡ್
ಕಳ್ಸಕ್ಕೆ ಪ್ಲಾನ್ ಮಾಡ್ತಿರ್ತಾನೆ. ಇವನು ಎಲ್ಲಾ ವಿಷಯ ಹೇಳ್ಕೊಂಬರ್ತಾನೆ, ಈ ವರ್ಡು ರಿಯಲ್ ಅಲ್ಲ, ಇದು ಬರೀ ಆತ್ಮ ವರ್ಡು, ಇಲ್ಲಿ ಟೈಮ್ ಅನ್ನೋದೇ ಇಲ್ಲ, ಲೂಪ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಅಂತ ಎಲ್ಲ ಹೇಳ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಿನಗೆ ಬೇಕಾಗಿರೋ ಲೈಟ್ನ ಹುಡುಕು ಅಂತ ಅಂದ್ಬಿಟ್ಟು ಬಿಡ್ತಾರೆ. ಅವ್ನು ಬಿಟ್ಟಿದ್ದೆ ಅವ್ನು ಎಲ್ಲ ಕಡೆ ನೋಡ್ತಾನೆ, ಒಂದೇ ಒಂದು ಡೈರೆಕ್ಟ್ ಆಗಿ ಬೇಗನೆ ಹುಡುಕ್ಬಿಡ್ತಾನೆ ಅವ್ನು ಲೈಟು. ಇದು ಹೆಂಗ್ ಕಂಡು ಹಿಡಿತಾರೆ ಅಂದ್ರೆ, ಆ ಲೈಟು ಅವ್ರದ್ದಾಗಿದ್ರೆ ಅದು ಮುಚ್ಕೊಳಕ್ಕಾಗಲ್ಲ, ಅಂದ್ರೆ ತುಂಬಾ ಡಾರ್ಕ್ ಆಗಿ ಉರಿತಾ ಇರುತ್ತೆ ಮಿಕ್ಕಿದ ಕಂಪೇರ್ ಮಾಡಿದ್ರೆ. ಆ ಥರ ಹೋಗಿ ಅದನ್ನ ಮುಟ್ಟಿದ್ರೆ ಇನ್ನೂ ಡಾರ್ಕ್ ಆಗಿ ಉರಿಯುತ್ತೆ. ಅವಾಗ ಏನಾಗುತ್ತೆ, ಅದೇ ಲೈಟ್ ಅಂತ ಕನ್ಫರ್ಮ್ ಆಗುತ್ತೆ. ಈಗ ನೋಡ್ಬಿಟ್ಟು ಅವನು ನಿಂತಿರ್ತಾನೆ. ಆವಾಗ ಆ ಶಾಪ್ ಓನರ್ ಕೂಡ ಹೇಳ್ತಾನೆ, ನೀನು ವಾಪಸ್ ಹೋಗ್ತಾ ಇದೀಯಾ, ನಾನು ಅನ್ಕೋತೀನಿ ವಾಪಸ್ ನಾನು ನೋಡಲ್ಲ ಅಂತ ಅಂದ್ಬಿಟ್ಟು ಬಾಯಿ ಹೇಳ್ಬಿಟ್ಟು ರಿಯಲ್ ವರ್ಡ್ಗೆ ಅವನ ದೇಹಕ್ಕೆ ಕಳಿಸ್ಬಿಡ್ತಾನೆ ಅವನ ಆತ್ಮನ. ಮತ್ತೆ ಈ ಕಡೆ ಲೀನ ತೋರಿಸ್ತಾರೆ, ಆ ಸ್ಟಾರ್ಟಿಂಗ್ ಹುಡುಗಿನ. ಅವಳು ನೋಡಗಂಟ ನೋಡ್ತಾಳೆ, ಮತ್ತೆ ಟೈಮ್ ಲೂಪ್ ಹಂಗೆ ನಡೀತಿರೋದ್ರಿಂದ ಬಸ್ ಮುಂದೆನೆ ನಿಂತ್ಕೊಬಿಡ್ತಾಳೆ. ಬಸ್ನ ಸ್ಟಾಪ್ ಮಾಡ್ಬಿಟ್ಟು ಡೈರೆಕ್ಟ್ ಅವಳೇ ಹೋಗಿ ಮಾತಾಡ್ತಾಳೆ, ನೀನ್ ಇಲ್ಲಿ ವೇಸ್ಟ್ ಆಗಿ ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ, ನೀನು ರಿಯಲ್ ವರ್ಲ್ಡ್ ಅಲ್ಲಿ ಇನ್ನೂ ಬದುಕಿದ್ಯಾ, ನೀ ಇಲ್ಲಿಂದ ಹೋಗ್ಬಿಟ್ಟು ಫಸ್ಟ್ ನಿಂದು ಏನಿದೆ ನೋಡು, ಲೈಟ್ ಶಾಪ್ಗೆ ಹೋಗ್ಬಿಟ್ಟು ನೀನ್ ಲೈಟ್ ಎತ್ಕೊ ಅಂತ ಹೇಳ್ತಾಳೆ. ಬಟ್ ಅವ್ನು ಯಾಕೆ ಹೇಳ್ತಾವನೆ ಅಂತಾನೆ ಅವಳಿಗೆ ಅರ್ಥ ಆಗ್ತಿಲ್ಲ. ಏಕೆಂದ್ರೆ ಆ ಆಕ್ಸಿಡೆಂಟ್ ಯಾವ ಲೆವೆಲ್ ಇತ್ತು ಅಂದ್ರೆ ಅವನಿಗಿರೋ ಮೆಮೊರೀಸೇ ಅವ್ನಿಗೆ ಮರ್ತೋಗ್ಬಿಟ್ಟಿರುತ್ತೆ. ಇವಳು ಹೇಳೋದೆಲ್ಲ ಅವ್ನಿಗೆ ಅರ್ಥ ಆದ್ರೂ ಮಾಡ್ಬೇಕು ಅಂತಾನೆ ಅನ್ಸ್ತಿರಲ್ಲ. ಹಿಂಗೋ ಕಷ್ಟಪಟ್ಟು ಕಳಿಸ್ತಾಳೆ. ಅದಾದ್ಮೇಲೆ ಮತ್ತೆ ಈ ಬಸ್ ಡ್ರೈವರ್ನ ತೋರಿಸ್ತಾರೆ. ಆಮೇಲೆ ಅವ್ನು ಎಲ್ಲಿಗೆ ಬಂದವನೆ ಅಂದ್ರೆ, ಆ ಲಾಂಗ್ ಲೇಡಿ ಅಂದ್ರೆ ಸಿಯೋನ್, ಆ ಹುಡುಗಿ ಇರ್ತಾರಲ್ಲ ಓದೋ ಹುಡುಗಿ ಜೊತೆ ಒಬ್ರು ಫ್ರೆಂಡ್ ಇರ್ತಾರಲ್ಲ ಹೈಜುಂಗ್ ಅಂತ, ಅವ್ರನ್ನ ಕರ್ಕೊಂಡು ಹೋಗಿ ಬಂದಿರ್ತಾನೆ, ಅಂದ್ರೆ ಅವ್ರ ಫ್ರೆಂಡ್ನ. ಯಾಕೆಂದ್ರೆ ಈ ಲೇಡಿ ತೀರೋಗ್ಬಿಟ್ಟಿದ್ದಾರೆ, ಆ ಆಕ್ಸಿಡೆಂಟ್ ಇಂದ ಇವ್ರು ತೀರೋಗ್ಬಿಟ್ಟಿದ್ದಾರೆ. ಅದರಿಂದ ಕರ್ಕೊಂಡು ಹೋಗಿ ಬಂದಾಗ ಇವ್ನು ಹೇಳ್ತಾ ಇರ್ತಾನೆ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು, ನಾನು ಮಾಡಿದ್ದು ಒಂದೇ ಒಂದು ಮಿಸ್ಟೇಕ್ ಇಂದ ನಿನ್ ಪ್ರಾಣ ಬಿಟ್ಬಿಟ್ಟೆ ಅಂತ. ಇವಳು ಕೂಡ ಸರಿ ಅಂತ ಕ್ಷಮಿಸ್ತೀನಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಹಯುನ್ನ ವಾಪಸ್ ಕಳಿಸು, ಯಾಕೆಂದ್ರೆ ಅವಳಿಗಿನ್ನೂ ಜೀವ ಇದೆ, ಅವಳು ಬಂದ್ರೆ ಅಟ್ಲೀಸ್ಟ್ ಅವಳು ಒಳ್ಳೆ ಲೈಫ್ನ ಎಂಜಾಯ್ ಮಾಡ್ಬೋದು, ಹಿಂಗಾರು ಮಾಡಿ ಲೈಫ್ ಶಾಪ್ ಹತ್ರ ಕಳಿಸು ಅಂತ ಹೇಳ್ಬಿಟ್ಟು ಆ ಡ್ರೈವರ್ ಹೊಟ್ಟೋಗ್ಬಿಡ್ತಾನೆ. ಅದಾದ್ಮೇಲೆ ಹೈಜು ಅವ್ರ ಅಮ್ಮ ಇದಾರಲ್ಲ ಆ ಲೇಡಿ, ಅವ್ರು ಬರ್ತಾರೆ. ಯಾಕೆಂದ್ರೆ ಅವ್ರು ಆಲ್ಮೋಸ್ಟ್ ತೀರೋಗ್ಬಿಟ್ರು, ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತು. ಅದರಿಂದ ಇಲ್ಲಿ ಬಂದ್ಬಿಟ್ಟು ಕೇಳ್ಕೊಂತ ಇರ್ತಾರೆ, ನನ್ನ ಮಗಳದು ಲೈಟ್ ಕೊಡು, ನಾವು ಹೋಗೋಷ್ಟರಲ್ಲಿ ನನ್ನ ಮಗಳನ್ನ ಬಚಾವ್ ಮಾಡಬೇಕು ಅಂತ. ಬಟ್ ಆದ್ರೆ ಎಷ್ಟೇ ಕೇಳ್ಕೊಂಡ್ರು ಈ ಲೈಟ್ ಶಾಪ್ ಓನರ್ ಕೊಡಲ್ಲ. ಯಾಕೆಂದ್ರೆ ಅವ್ರು ಯಾರು ಲೈಟೋ ಅದೇ ಪರ್ಸನ್ ಬಂದ್ಬಿಟ್ಟು ಇಸ್ಕೊಬೇಕು, ಯಾರಿಗೂ ಕೊಡಕ್ಕಾಗಲ್ಲ ಅಂತ ಹೇಳ್ತಾನೆ. ಎಲ್ಲ ಹೇಳ್ತಾ ಮಾತಾಡ್ತಾ ಇವನ್ಗೊಂದು ವಿಷಯ ಗೊತ್ತಾಗುತ್ತೆ, ಈ ಲೇಡಿ ಯಾರು ಅಲ್ಲ, ಇವನ್ ಹುಡುಕ್ತಾ ಇದ್ದ ಆ ಸೋಲ್, ಅಂದ್ರೆ ಅವ್ರ ಮಗಳನ್ನ ಸೋಲ್ನ ಹುಡುಕ್ತಾ ಇರ್ತಾನಲ್ಲ, ಎಷ್ಟೋ ಜಾಗದಲ್ಲಿ ಹುಡುಕಿರ್ತಾನೆ, ಸಿಕ್ಕಿರಲ್ಲ. ಇವಾಗ ನಿಜಾಲು ಅವಳ ಮಗಳೇ ಕಣ್ಮುಂದೆ ಇರ್ತಾಳೆ. ಇದ್ ನೋಡಿದ್ದೆ ಶಾಕ್ ಆಗ್ಬಿಡುತ್ತೆ. ಅವಳ ಮಗಳಿಗೆ ವಯಸ್ಸಾಗಿದೆ, ಬಟ್ ಆದ್ರೆ ಇವನು ಇಲ್ಲಿರೋದ್ರಿಂದ ಇವನ್ಗೆ ವಯಸ್ಸೇ ಆಗಿರಲ್ಲ. ಇಬ್ರು ಹಗ್ ಮಾಡ್ಕೊಂಡು ತುಂಬಾ ಅಳ್ತಾರೆ. ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ಹಂಗೆ ಸೀನ್ ಕಟ್ ಆಗುತ್ತೆ. ಈ ಕಡೆ ಆ ಡ್ರೈವರ್ ಇದಾನಲ್ಲ, ಅವನು ಹೈಜುನ್ ಹತ್ರ ಆ ಹುಡುಗಿ ಹತ್ರ ಬಂದಿರ್ತಾನೆ, ಸ್ಕೂಲ್ ಹುಡುಗಿ ಹತ್ರ. ಅವ್ನು ಹೇಳ್ತಾ ಇರ್ತಾನೆ ಏನೇನೆಲ್ಲ ನಡೀತು, ಹೆಂಗ್ ಆಕ್ಸಿಡೆಂಟ್ ಆಯ್ತು ಅಂತ ಎಲ್ಲಾ ವಿಷಯದ ಬಗ್ಗೆ ಹೇಳ್ಬಿಡ್ತಾನೆ. ಬಟ್ ಆದ್ರೆ ಈ ಹುಡುಗಿಗೆ ಅದ್ರ ಬಗ್ಗೆ ಒಂಚೂರು ಐಡಿಯಾನೇ ಇರಲ್ಲ. ಕೇಳಿದ್ದೆ ತುಂಬಾ ಶಾಕ್ ಆಗ್ಬಿಡ್ತಾಳೆ. ಅದಲ್ದೆ ಅವಳಿಗೆ ಅವಾಗ ಗೊತ್ತಾಗುತ್ತೆ ಅವ್ರ ಫ್ರೆಂಡ್ಸ್ ಅಲ್ಲಿ ಇವಳನ್ನ ಯಾಕೆ ನೋಡಕ್ ಆಗ್ತಿರ್ಲಿಲ್ಲ, ಯಾಕೆ ಅವ್ರನ್ನ ಕಂಡಿಡಿತಿರ್ಲಿಲ್ಲ ಅಂತ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ವಾಪಸ್ಸು ಲೈಟ್ ಶಾಪ್ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಅವಳಿಗೆ ಅದೇನ್ ಮಾಡೋದು ಗೊತ್ತಾಗದೆ ವಾಪಸ್ ಮನೆಗೆ ಬಂದ್ಬಿಡ್ತಾಳೆ ಗಾಬ್ರಿಲಿ. ಇದೆಲ್ಲ ಅವಳಿಗೆ ನಂಬಕ್ ಆಗ್ತಿರ್ಲಿಲ್ಲ. ಕರೆಕ್ಟಾಗಿ ಅವ್ರ ಅಮ್ಮ ಬರ್ತಾರೆ, ಎಲ್ಲ ವಿಷಯ ಅವ್ರ ಅಪ್ಪನ ಹತ್ರ ಹೇಳ್ಬಿಟ್ಟು ಇವಳು ಬೇಕಾಗಿರೋ ಲೈಟ್ ಶಾಪ್ನ ಅಂದ್ರೆ ಲೈಟ್ನ ತಗೊಂಬಂದಿರ್ತಾರೆ, ಬಲ್ಬ್ನ. ಬಂದ್ಬಿಟ್ಟು ಇವಳು ಕೊಡಕ್ ಹೋದ್ರೆ ಅವಳು ಇಸ್ಕೊಳ್ಳಲ್ಲ. ಇವಳು ಕೈಲಿ ಅದನ್ನ ಹಿಡ್ಕೊಳಕ್ ಆಗ್ತಿರಲ್ಲ, ಯಾಕಂದ್ರೆ ಬೇರೆಯವ್ರದಲ್ವಾ. ಅದರಿಂದ ಇವಳು ಕೈಗೆ ಕಟ್ಟ ಹಾಕೊಂಡ್ ಬಂದಿರ್ತಾರೆ. ಇವಳು ಏನೇ ಮಾಡೋದು ಇಸ್ಕೊತಿರ್ಲಿಲ್ಲ. ಅವಳಿಗೆ ಗೊತ್ತಾಗ್ಬಿಡುತ್ತೆ ಅವ್ರ ಅಮ್ಮ ತೀರೋಗ್ಬಿಟ್ಟಿದ್ದಾರೆ ರಿಯಲ್ ಲೈಫಲ್ಲಿ ಅಂತ. ನಿನ್ನ ಬಿಟ್ಟು ಹೋಗಲ್ಲಮ್ಮ ಅಂತ ಹಠ ಮಾಡ್ತಾಳೆ. ನೀನ್ ಏನೋ ಮಾಡಿದ್ರು ಈ ತರ ಹಠ ಮಾಡ್ಬಾರ್ದು, ನಿನ್ಗೆ ಇನ್ನೂ ಲೈಫ್ ಇದೆ, ನೀವು ಹೊರಗಡೆ ಹೋಗ್ಲೇಬೇಕಮ್ಮ, ನನ್ ಲೈಫ್ ಆಲ್ಮೋಸ್ಟ್ ಆಲ್ ಮುಗಿದೋಗಿದೆ, ಪ್ಲೀಸ್ ಹೋಗು ಅಂತಂದ್ರು ಏನೇ ಮಾಡಿದ್ರು ಕೇಳಲ್ಲ. ಹೆಂಗೋ ಮಾತಾಡ್ಬಿಟ್ಟು ಬಲ್ಬ್ನ ಅವಳ ಕೈಲಿ ಹಿಡ್ಕೊಳಂಗ್ ಮಾಡ್ಬಿಡ್ತಾರೆ. ಹಿಡ್ಕೊಂಡಿದ್ದೆ ಅವಳು ವಾಪಸ್ ರಿಯಲ್ ವರ್ಡ್ಗೆ ಬಂದ್ಬಿಡ್ತಾಳೆ. ಹಂಗೆ ಮತ್ತೆ ಸೀನ್ ಕಟ್ ಆಗುತ್ತೆ. ಇನ್ನೊಂದು ಲೇಡಿಗೆ ಪ್ರಾಮಿಸ್ ಮಾಡಿದ್ರಲ್ಲ ನಾನು ಕಳಿಸ್ತೀನಿ ಅಂತ, ಅವರು ಬರ್ತಾರೆ. ಆ ಹುಡುಗಿ ಓದ್ತಾ ಇರ್ತಲ್ಲ ಅವಳು ಕೂತ್ಕೊಂಡು ಒಳಗೆ ಬಂದಿದ್ದೆ, ಅಲ್ಲಿ ಎಷ್ಟೊಂದು ಬಲ್ಬ್ಗಳು ಇರುತ್ತೆ, ಆ ಒಂದೇ ಒಂದು ಬಲ್ಬ್ ಅವಳದು ಅಂತ ಗೊತ್ತಾಗುತ್ತೆ. ಬಟ್ ಆದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಉರಿಯೋದೇ ಇಲ್ಲ, ಲೈಟ್ ಆಗಿ ಉರಿತಿರುತ್ತೆ. ಇದ್ರ ಅರ್ಥ ಏನಂತಂದ್ರೆ ಅವಳು ಆಲ್ಮೋಸ್ಟ್ ಅಲ್ಲೂ ತುಂಬಾ ಸೀರಿಯಸ್ ಆಗಿರೋ ಕಂಡೀಷನ್ ಅವಳೆ ಅಂತ. ಅವಳು ಅಕಸ್ಮಾತ್ ಬಂದು ಬಚಾವ್ ಆದ್ರೂ ಇನ್ನೂ ಆ ರೋಗ ವಾಸಿನೇ ಆಗಲ್ಲ.
ಬೆಡ್ ಅಲ್ಲೇ ಇರ್ತಾಳೆ. ಅದಲ್ದೆ ಅವಳ ಜ್ಞಾನ ಬಂತು ಅಂದ್ರೆ ಇನ್ನೊಂದ್ ತರ ಕಷ್ಟ, ಅವಳ ಫ್ರೆಂಡ್ ಕೂಡ ಸತ್ತೋಗ್ಬಿಟ್ಟಿದ್ದಾಳೆ. ಇದೆಲ್ಲ ತಿಳ್ಕೊಂಡ್ಮೇಲೆ ಏನ್ ಮಾಡ್ತಾಳೆ, ಇಲ್ಲಿ ಆ ದೇಶಕ್ಕೆ ಹೋಗೋಕ್ಕಿಂತ ಅಂದ್ರೆ ಆ ವರ್ಲ್ಡ್ಗೆ ಹೋಗೋಕ್ಕಿಂತ ವಾಪಸ್ ಬಂದ್ಬಿಡೋಣ ಅಂದ್ಬಿಟ್ಟು ವಾಪಸ್ ಅವಳ ಫ್ರೆಂಡ್ ನ ನೋಡಕ್ಕೆ ಈ ವರ್ಲ್ಡ್ ಅಲ್ಲೇ ಇದ್ಬಿಡೋಣ ಅಂತ ಬಂದ್ಬಿಡ್ತಾಳೆ. ಅದಾದ್ಮೇಲೆ ಮತ್ತೆ ಈ ಲೀನು ಕಿಮ್ನು ತೋರಿಸ್ತಾರೆ, ಹಸ್ಬೆಂಡ್ ವೈಫ್ ನ. ಅವಳು ಎಲ್ಲಾ ವಿಷಯ ಹೇಳಿದ್ರು ಇನ್ನೂ ಅವನ್ಗೆ ಅರ್ಥನೇ ಆಗ್ತಿಲ್ಲ. ಯಾಕಂದ್ರೆ ಆ ಆಕ್ಸಿಡೆಂಟ್ ಇಂದ ಅವ್ನ ಮೆಮೊರಿನೇ ಲಾಸ್ ಆಗ್ಬಿಟ್ಟಿದೆ. ಅವ್ನು ಹೋಗಲ್ಲ, ನೀನ್ ಬಿಟ್ಬಿಟ್ಟು ಹೋಗಲ್ಲ ಅಂತ ಹಠ ಮಾಡ್ತಾನೆ. ಯಾಕಂದ್ರೆ ಅವ್ನಿಗೆ ಏನೋ ಒಂಥರ ಫೀಲ್ ಆಗ್ತಿದೆ ಏನೋ. ಅದಾದ್ಮೇಲೆ ಒಳಗೆ ಹೋಗ್ತಾನೆ, ಯಾವ್ದೋ ಒಂದು ಬಲ್ಬ್ ನ ಮುಟ್ತಾನೆ. ಅದು ತುಂಬಾ ಗ್ಲೋ ಆಗುತ್ತೆ, ಯಾಕಂದ್ರೆ ಅವನದೇ ಬಲ್ಬ್ ಅದು. ಬಲ್ಬ್ ಗ್ಲೋ ಆಗ್ತಿದಂಗೆ ಅವ್ನ್ ರಿಯಲ್ ವರ್ಲ್ಡ್ಗೆ ಮಾಯ ಆಗ್ಬಿಡ್ತಾನೆ. ಅದಾದ್ಮೇಲೆ ಇವಳು ಅಲ್ಲಿ ನಿಂತ್ಕೊಂಡು ತುಂಬಾ ಅಳ್ತಾಳೆ. ಯಾಕಂದ್ರೆ ಅವಳಿಗೆ ಅಂತ ಇದ್ದಿದ್ದು ಒಂದೇ ವರ್ಲ್ಡ್, ಒಂದೇ ಪ್ರಪಂಚ, ಅವನ ಹಸ್ಬೆಂಡೇ. ಈಗ ಅವನು ಕೂಡ ಈ ವರ್ಲ್ಡ್ ಅಲ್ಲಿ ಇರಲ್ಲ. ಅವ್ನ್ ಬಿಟ್ಟೋದಾನ ಒಂದೇ ಒಂದು ರೀಸನ್ಗೋಸ್ಕರ ಅವಳ ತನ್ನ ಪ್ರಾಣನ ಅವಳು ಕಳ್ಕೊಂಡ್ಬಿಟ್ಲು. ಬಟ್ ಈಗ ಇಲ್ಲೂ ಸಫರ್ ಮಾಡ್ಬೇಕಲ್ಲ ಅಂತ ತುಂಬಾ ಕಷ್ಟ ಪಡ್ತಿರ್ತಾಳೆ. ಇದನ್ನ ಶಾಪ್ ಕೀಪರ್ ಕೂಡ ನೋಡ್ತಾನೆ, ಫೀಲ್ ಮಾಡ್ತಿರ್ತಾನೆ. ಆ ಯುಜಿ ಅಂತ ಹುಡುಗ ಇದಾನಲ್ಲ, ಸ್ಕೂಲ್ ಹುಡುಗ, ಅವನ್ನ ತೋರಿಸ್ತಾರೆ. ಅವ್ನ್ ರಿಯಲ್ ವರ್ಲ್ಡ್ ಅಲ್ಲಿ ಇರ್ತಾನೆ. ಅವ್ನಿಗಿರೋದೆಲ್ಲ ರೋಗ ಎಲ್ಲ ವಾಸಿ ಆಗಿ ನಾರ್ಮಲ್ ಆಗಿರ್ತಾನೆ. ಅದಲ್ದೆ ಈಗ ನೋಡಕ್ ಸ್ವಲ್ಪ ಬೆಟರ್ ಆಗಿರ್ತಾನೆ. ಆ ಸ್ಟಾರ್ಟಿಂಗ್ ಸೀನ್ಲಿ ನೋಡಿರೋ ನರ್ಸು ಬಂದ್ಬಿಟ್ಟು ಮಾತಾಡಿಸ್ತಾರೆ. ಅದಾದ್ಮೇಲೆ ಮತ್ತೆ ಹೈಜುನ ತೋರಿಸ್ತಾರೆ. ಬಟ್ ಇದ್ರೆ ಇವಳು ಕೂಡ ಕೋಮಾ ಇಂದ ವಾಪಸ್ ಬಂದ್ರು. ಇವಳಿಗೇನಂದ್ರೆ ಎಲ್ಲಾರ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾಳೆ. ಯಾಕಂದ್ರೆ ಎಲ್ಲಾರ್ಗೂ ಕೋಮಾದಲ್ಲಿ ನಡೆದಿರೋ ವರ್ಲ್ಡ್ ಅಲ್ಲಿ ಏನು ವಿಷಯ ಜ್ಞಾಪನೇ ಇಲ್ಲ. ಬಟ್ ಐಜುಗೆ ಏನೇನೆಲ್ಲ ನಡೀತು ಎಲ್ಲಾ ವಿಷಯ ಜ್ಞಾಪನೆ ಇರುತ್ತೆ. ಅವಳು ಎಷ್ಟೇ ಆದ್ರೂ ಅಲ್ಲಿಂದ ಬಂದ್ಬಿಟ್ರು ಎಲ್ಲಾ ಮೆಮೊರೀಸ್ ಜ್ಞಾಪನೆ ಇರೋದ್ರಿಂದ ಅವ್ರ ಅಮ್ಮನ ಜ್ಞಾಪನ ಮಾತ್ರ ತುಂಬಾ ಆಗ್ತಾ ಇರುತ್ತೆ ಅವಳಿಗೆ. ಅವ್ರ ಅಮ್ಮನ ಮರೆಯಕ್ಕಂತೂ ತುಂಬಾ ಕಷ್ಟ ಪಡ್ತಾಳೆ, ಬಟ್ ಆಗೋದಿಲ್ಲ. ಇದೇ ತರ ಎಲ್ಲರೂ ಒಂದೊಂದ್ ತರ ಕಷ್ಟ ಪಡ್ತಿರ್ತಾರೆ. ಅದಲ್ದೆ ಆ ಸೋಲ್ ವರ್ಲ್ಡ್ ಅಲ್ಲಿ ಆ ಡ್ರೈವರ್ ಇದಾನಲ್ಲ, ಬಸ್ ಡ್ರೈವರು, ಅವ್ನು ಆಲ್ರೆಡಿ ತೀರೋಗ್ಬಿಟ್ಟಿದ್ದಾನೆ. ಸೊ ಅವ್ನಿಗೆ ರಿಯಲ್ ವರ್ಲ್ಡ್ ಬರಕ್ಕಾಗಲ್ಲ. ಅವನೇನ್ ಮಾಡ್ತಾನೆ, ಅಲ್ಲೂ ಒಳ್ಳೆ ಡ್ಯೂಟಿ ಮಾಡ್ತಾನೆ. ಎಲ್ಲ ಆತ್ಮಗಳನ್ನು ಬಸ್ನ ಇರಿಸ್ಕೊಂಡು ಆ ಲೈಟ್ ಶಾಪ್ ಹತ್ರ ಕರ್ಕೊಂಡು ಹೋಗೋದ್ ಬಿಡೋದನ್ನ ಅವ್ನ ಕೆಲ್ಸದಾಗ ತಗೊಂತಾನೆ. ಯಾಕಂದ್ರೆ ಅವರು ಗೊತ್ತಿಲ್ಲ ಅಂದ್ರೆ ಅಲ್ಲಿ ಸುತ್ತಾ ಇರ್ತಾರೆ, ಅವ್ರ ಬಗ್ಗೆ ಅದಕ್ಕೆ ಐಡಿಯಾನೇ ಇರಲ್ಲ. ಅವ್ನ್ ಎಷ್ಟು ಬೇಗ ಆಗುತ್ತೋ ಒಬ್ರು ಜನಗಳನ್ನ ಬದುಕಿಸ್ಬೋದು ಅಂತ ಟ್ರೈ ಮಾಡ್ತಾನೆ. ಇಷ್ಟೆಲ್ಲ ನಡೀತಿದ್ರು ಇನ್ನೊಂದು ವಿಷಯ, ಇಲ್ಲಿ ಲೈಟ್ ಶಾಪ್ ಅಲ್ಲಿರೋ ಆ ಓನರ್ ಇದಾನಲ್ಲ, ಆ ಮಗಳು ಕೂಡ ಅವಳು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗದೆ ಅವ್ರ ಅಪ್ಪನ ಜೊತೆನೆ ಸೇರ್ಕೊಂಡ್ಬಿಟ್ಟಿರ್ತಾಳೆ. ಅಂದ್ರೆ ಐಜು ಅಮ್ಮ ಅವ್ರ ತಾತ ಜೊತೆ ಸೇರ್ಕೊಂಡಿರ್ತಾಳೆ. ಇಬ್ರು ಎಲ್ಲಾರು ಚೆನ್ನಾಗೇ ಇರ್ತಾರೆ. ಇವರಿಬ್ರು ಈ ಶಾಪ್ ನ ಮೇಂಟೈನ್ ಮಾಡ್ತಾರೆ. ಆಮೇಲೆ ಈ ಕಿಮ್ ನ ತೋರಿಸ್ತಾರೆ. ಆ ಕಿಮ್ ಈಚೆ ಕಡೆ ಬಂದಿದ್ದೆ ಅಂದ್ರೆ ರಿಯಲ್ ವರ್ಲ್ಡ್ ಬಂದ್ಮೇಲೆ ಅವನ್ಗೆ ಇನ್ನೂ ಕೂಡ ಅವನ ವೈಫ್ ಬಗ್ಗೆ ಒಂಚೂರು ಜ್ಞಾಪನೆ ಇಲ್ಲ. ಸುತ್ತಮುತ್ತ ಇರೋ ಜನಗಳ ಹತ್ರ ಕೇಳಿದ್ರು, ಅವ್ರು ಹೇಳ್ದಾಗ ಅವ್ನಿಗೆ ಒಂದ್ ಚೂರು ಬಂದ್ರು. ಬಟ್ ಆದ್ರೆ ಪರ್ಫೆಕ್ಟ್ ಆಗಿ ಬರಲ್ಲ. ಅವನ್ಗೆ ಎಲ್ಲಾ ವಿಷಯ ಜ್ಞಾಪನೆ ಇರುತ್ತೆ. ಅವ್ನ್ ಸೋಲ್ ವರ್ಲ್ಡ್ ಅಲ್ಲಿ ಅವಳು ಬಂದ್ ಕಾಪಾಡಿದ್ದೆಲ್ಲ ಜ್ಞಾಪನೆ ಇರುತ್ತೆ. ಇವ್ನ್ ಯಾಕೆ ಜ್ಞಾಪನೆ ಇದೆ ಅಂತ ಅವ್ನ್ ಗೊತ್ತಿಲ್ಲ. ಬಟ್ ಆದ್ರೆ ರಿಯಲ್ ಆಗಿ ಅವ್ರಿಬ್ರು ಒಟ್ಟಿಗೆ ಇದ್ದಿದ್ದೆಲ್ಲ ಒಂಚೂರು ಜ್ಞಾಪನೆ ಇರಲ್ಲ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಈ ಡಿಟೆಕ್ಟಿವ್ ನ ತೋರಿಸ್ತಾರೆ. ಆ ಡಿಟೆಕ್ಟಿವ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಕರೆಕ್ಟ್ ಆಗಿ ನಡೆದಿದ್ರು. ಆದ್ರೆ ಅವನ್ಗಿರೋ ಪ್ರಾಬ್ಲಮ್ ಏನಂದ್ರೆ ಅವನ್ಗೆ ಈ ಆತ್ಮಗಳು ಕಣ್ಣಿಗೆ ಕಾಣ್ತಾ ಇರುತ್ತೆ. ಸೊ ಇದರಿಂದ ಅವ್ನಿಗೆ ತುಂಬಾ ಡಿಸ್ಟರ್ಬ್ ಆಗ್ತಿರುತ್ತೆ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಹುಡುಗ ಜೊತೆ ಬರ್ತಾನೆ. ಇವನ್ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಆತ್ಮ ಕಾಣುತ್ತೆ ಅಂತ. ಬಟ್ ಅವ್ನು ಏನು ಹೇಳಲ್ಲ. ಹೇಳೋದು ಒಂದೇ ವಿಷಯ, ನಿಮ್ಗೆ ಆತ್ಮ ಕಾಣ್ತಾ ಇದೆ ಅಂತ ನಂಗೂ ಚೆನ್ನಾಗ್ ಗೊತ್ತು. ಬಟ್ ಆದ್ರೆ ನೀವು ಈ ತರ ಇರೋದು ಏನ್ ತಲೆಗೆ ಹಾಕೋಬೇಡಿ. ಒಂದಲ್ಲ ಒಂದಿನ ಅಷ್ಟೇ, ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಎಲ್ಲ ನಾರ್ಮಲ್ ಆಗ್ಬಿಡುತ್ತೆ. ಆವಾಗ ನೀವು ನಾರ್ಮಲ್ ಆಗಿ ಇರಂಗಿರ್ಬೋದು ಅಂತ ಹೇಳ್ತಾನೆ. ಸೊ ಹಂಗೆ ಹೇಳ್ತಾ ಈ ಸ್ಟೋರಿನ ಇಲ್ಲೇ ಮುಗಿಸ್ತಾರೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸ್ತು, ಸ್ಟೋರಿಲಿರೋ ಟ್ವಿಸ್ಟ್ ಹೆಂಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹೇಳಿ. ನೀವು ಚಾನಲ್ಗೆ ಹೊಸರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.